ಹಾ ಮೇಡಮ್, ಯಶೋಧ ಮೇಡಮ್ ಶೇರ್ ಮಾಡಿ. ಯಶೋಧ ಮ್ಯಾಮ್ ಕೇಳಿಸ್ತಿದೆನಾ? ಯಶೋಧ ಮ್ಯಾಮ್ ಕೇಳಿಸ್ತಿದೆನಾ ನಾನು ಮಾತಾಡೋದು? ಮ್ಯೂಟ್ ಆಪ್ಷನ್ ಕೊಡ್ಬೇಕು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್ ಸೋ ಹ್ಯಾಂಡ್ ಮಚ್. ರೈಸ್ ಮಾಡಿದಾಗ ಒಂದು ಥ್ಯಾಂಕ್ ಯು ಅನ್ಮ್ಯೂಟ್ ಸೋ ಮಚ್ ಅವರಿಗೆ ಮ್ಯಾಮ್. ಆಪ್ಷನ್ ಕೊಡಿ. ನೀವು ಕೋಸ್ಟ್ ಇದ್ದೀರಾ ಸವಿತಾ ಮ್ಯಾಮ್? ಓಕೆ ಓಕೆ ಓಕೆ, ಅಲ್ಲಿ ಹೋಗಿ ಅವರ ನೇಮ್ ಮೇಲ್ಗಡೆ ಇದು ಮಾಡಿದ್ರೆ ಅನ್ಮ್ಯೂಟ್ ಅಂತ ಬರುತ್ತೆ, ನೀವು ಅಲ್ಲಿ ಎಸ್. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಖುಷಿ ಆಗ್ತಾ ಇದೆ, ಬಟ್ ಆಕ್ಚುಲಿ ನಾನು ಇವತ್ತು ಒಂದು ಮೇಕಪ್ ಇದ್ರ ಬಗ್ಗೆ ಒಂದು ಡೆಮೋ ಮಾಡಿದ್ದು ಮ್ಯಾಮ್. ಆಫ್ಟರ್ Okay. ಲಾಂಗ್ ಟೈಮ್ ಹತ್ತತ್ರ 5 ಇಯರ್ ಇಂದ ಫಾಲೋ ಅಪ್ ಮಾಡ್ತಿದ್ದೆ ಅವ್ರಿಗೆ ಪ್ರಾಡಕ್ಟ್ ಕೊಡೋದಕ್ಕೋಸ್ಕರ. ಬಟ್ ಫಾಲೋ ಅಪ್ ಮಾಡ್ತಿದ್ದೆ, ಇವತ್ತು ಅಂತೀನಿ ನಾಳೆ ತಾಂತೀನಿ ಅಂತಿದ್ರು. ಬಟ್ ಇವತ್ ಫೈನಲಿ ಅದು ಗೊತ್ತಿಲ್ಲ. ಥ್ಯಾಂಕ್ ಗಾಡ್, ದೇವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಂದ್ರು. ನಾನು ನನ್ನ ಹತ್ರ ಯಾವಾಗ್ಲೂ ಕೂಡ ನಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನ ಜಸ್ಟ್ ಅವರಿಗೆ ಒಂದು ಡೆಮೋ ಮಾಡಿದೆ. ನಮ್ದು ಆಕ್ಚುಲಿ ಊದ್ ರೇಂಜ್ ಪ್ರಾಡಕ್ಟ್, ಅದ್ರ ಜೊತೆಗೆ ಪ್ರೈಮರ್, CC ಕ್ರೀಮು, ಪೌಡರ್, ಟೋಟಲಿ ಕಂಪ್ಲೀಟ್ಲಿ 3,426 ರೂಪಾಯಿ ಪ್ರಾಡಕ್ಟ್ ನ ಒಂದ್ ಇದ್ರಲ್ಲಿ ಬೈ ಮಾಡಿದ್ರು. ಆಕ್ಚುಲಿ ನಾನು ಅವರಿಗೆ ಆಧಾರ್ ಕಾರ್ಡ್ ಆಕ್ಚುಲಿ MRP ಕೊಡ್ಬೇಕಿತ್ತು, ಬಟ್ ಕೊಟ್ಟಿಲ್ಲ. ಗೊತ್ತಿತ್ತು ಅವರಿಗೆ ನಾನು ಮೋದಿ ಕೇರ್ ಮಾಡ್ತೀನಿ, ಡಿಸ್ಕೌಂಟ್ ಸಿಗುತ್ತೆ ಆಫರ್ ಅಂತ. ಅವ್ರಿಗೆ ಇಮಿಡಿಯೇಟ್ ಆಧಾರ್ ಕಾರ್ಡ್ ನ ತಗೊಂಡು ಅವರಿಗೆ ಒಂದು ಬಾಡಿ ಲೋಷನ್ ಆಫರ್ ನ ಕೊಟ್ಬಿಟ್ಟು ಸೈನ್ ಅಪ್ ಮಾಡಿದೆ ಮ್ಯಾಮ್. ತುಂಬಾ ಖುಷಿ ಆಯ್ತು. ಅದಾದ ನಂತರ ಆಕ್ಚುಲಿ ಅಗ್ರಿ ಇಲ್ಲ, ಬಟ್ ಅಗ್ರಿದು ಆರ್ಡರ್ ಬಂತು. ಆಕ್ಚುಲಿ ಸಡನ್ ಆಗಿ ಬಂತು. ಅದು ಒಂದು ಝೈಮು ಮ್ಯಾಕ್ಸ್ ಗೋಲ್ಡ್ ಹತ್ತತ್ರ ಮ್ಯಾಮ್. ಇವತ್ತಿನ ದಿನ ಟೋಟಲ್ 6 ಪೇಸ್ಟ್ ಕಂಪ್ಲೀಟ್ಲಿ ಒಂದು ನಿಯರ್ಲಿ 6,000 to 7,000 ರುಪೀಸ್ ನಾನು ಆರ್ಡರ್ ತಗೊಂಡೆ. ತುಂಬಾ ಖುಷಿ Super. ಆಯ್ತು. ಮತ್ತೆ ಟೀಮ್ ಫಾಲೋ ಅಪ್ ಮಾಡಿದ್ದೀನಿ, LT ಏನಿದೆ ಅದ್ರದ್ದು ಫೋಕಸ್ ಮಾಡಿದ್ದೀನಿ. ತುಂಬಾ ಖುಷಿ ಇದೆ ಮ್ಯಾಮ್. 50 PV ಮಾಡೋರ್ಗೆ 100 PVಗೆ ಟೋಟಲಿ 5 ಜನಕ್ಕೆ ನಾನು ಪ್ರಮೋಷನ್ಸ್ಗೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಫೋಕಸ್ ಮಾಡಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಿಜವಾಗೂ ಇದೊಂಥರ ಫಾಲೋ ಅಪ್ ಕ್ಲಾಸು. ಇದು ಏನು 8:50 ಆಗ್ತಿರೋದನ್ನ ನಾನು ಡೈಲಿ ಅಟೆಂಡ್ ಆಗ್ತಾ ಇದ್ದೀನಿ. ಆಕ್ಚುಲಿ ಬಿಫೋರ್ 2 days ಸಂತೋಷ್ ಶೆಟ್ಟಿ ಸರ್ ನಮ್ದು ಏನು ಕಾಲೇಜಿಂದ, ಆಕ್ಚುಲಿ ನಾನು ಕಾಲೇಜಿಂದ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಮ್. ತುಂಬಾನೇ ರಿಸಲ್ಟ್ ಇದೆ. ಬಟ್ ನೆನ್ನೆ ಕೂಡ ನಾನು ಕಾಲೇಜಿಂದ ರೆಕಮೆಂಡ್ ಮಾಡಿ ಟೋಟಲಿ ನಂದು 300 PVಗೆ ಅದು ಕೂಡ ಕವರ್ ಅಪ್ ಆಯ್ತು. ನಿಮ್ಗೆ ಥ್ಯಾಂಕ್ ಏನು ಯು ಮ್ಯಾಮ್. ರಿಸಲ್ಟ್ ಇದೆ ಮೇಡಮ್ ಕಾಲೇಜಿಂದು? ನಿಮ್ಮ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಎಸ್ ಮ್ಯಾಮ್, ಕೊಲಾಜಿಂದ ಆಕ್ಚುಲಿ ಮ್ಯಾಮ್ ನನಗೆ ಸ್ಕಿನ್ ಅಲ್ಲಿ ಆಕ್ಚುಲಿ ನಂದು ಸ್ಕಿನ್ ಈವನ್ ಇರ್ಲಿಲ್ಲ ಮ್ಯಾಮ್. ಒಂದ್ ಕಡೆ ಬ್ಲಾಕ್ ಇತ್ತು, ಅದು ನಂದು ಹಮ್ಮ ಆಗಿ ಇದೆಲ್ಲ ಆಗಿ ರಿಯಾಕ್ಷನ್ ಆಗಿದ್ದು. ಬಟ್ ಅದನ್ನ ನಾನು ಯೂಸ್ ಮಾಡ್ತಾ ನನಗೆ ಒಂಥರ ಸ್ಕಿನ್ ಅಲ್ಲೇ ಒಂಥರ ಗ್ಲೋನೆಸ್ ಇದೆ. ತುಂಬಾ ಜನ ಅಬ್ಸರ್ವ್ ಮಾಡ್ತಿದ್ದಾರೆ. ಬಟ್ ನಾನು ಇನ್ನರು ಕೂಡ ತಗೊಳ್ತಿದ್ದೀನಿ ಇವಾಗ. ಇದಕ್ಕಿಂತ ಮುಂಚೆ ಬರೀ ನಾನು ಕ್ರೀಮ್ಗಳು ಅಷ್ಟೇ ಯೂಸ್ ಮಾಡ್ತಿದ್ದೆ, ಬಟ್ ಗ್ರೀನ್ ಟೀ ಇವನ್ನೆಲ್ಲ ಮಾಡ್ತಿದ್ದೆ. ಈ ಕೊಲಾಜನ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಂಗೆ ತುಂಬಾನೇ ಇದಾಗಿದೆ. ಟೋಟಲ್ ಬಾಡಿ ಕ್ಲೆನ್ಸ್ ಆಗ್ತಾ ಇದೆ, ಮತ್ತೆ ಸ್ಕಿನ್ ಗ್ಲೋ ಬರ್ತಾ ಇದೆ. ಮತ್ತೆ ಆಲ್ಮೋಸ್ಟ್ ಆಲ್ ಗಟ್ ಆಕ್ಚುಲಿ ಹೇಳ್ತಿದಾರಲ್ಲ, ಒಂಥರ ಫಿಟ್ನೆಸ್ ಗೆ ಒಂಥರ ಅದು ಒಂಥರ ಜ್ಯೂಸ್ ತರನು ಹೆಲ್ಪ್ ಆಗುತ್ತೆ. ಬಟ್ ನನಗೆ ಸಾಕಷ್ಟು ಆಕ್ಚುಲಿ ಒಂದು ಮುಗಿಸಿಗ 2ನೇ ಕಾಲೇಜಿನ ಸ್ಟಾರ್ಟ್ ಮಾಡಿದೀನಿ ಮ್ಯಾಮ್. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಮ್ಯಾಮ್. ಮತ್ತೆ ನಾನು ಒಂದು ಆಕ್ಚುಲಿ ಸಂತು ಸರ್ ಹೇಳಿರೋ ಕೆಲವೊಂದು ಪಾಯಿಂಟ್ಸ್ ನ ಕವರ್ ಮಾಡ್ಕೊಂಡು ಒಂದು ಕಾಲೇಜಿನ ರೆಕಮೆಂಡ್ ಮಾಡಿದೀನಿ ಮ್ಯಾಮ್. ಅದು ನೆನ್ನೆ ಆರ್ಡರ್ ತಗೊಂಡು ಟೋಟಲ್ ಇದನ್ನ ಕಂಪ್ಲೀಟ್ ಮಾಡಿರೋಂಥದ್ದು. ಓಕೆ, ಇವತ್ತು ನೀವು ಇಷ್ಟೊಂದು ರೀಟೇಲಿಂಗ್ ಮಾಡಿರೋದಕ್ಕೆ ಏನ್ ಇನ್ಸ್ಪಿರೇಷನ್ ಮೇಡಮ್? ನಿಮ್ಗೆ ಏನಕ್ಕೆ ಇದನ್ನ ಮಾಡ್ಬೇಕು ಅನಿಸ್ತು ಮ್ಯಾಮ್? ಆಕ್ಚುಲಿ ಇದು ಡೂಪ್ಲಿಕೇಶನ್. ಎಸ್ ಮ್ಯಾಮ್, ಇದು ಡೂಪ್ಲಿಕೇಶನ್ ಬಿಸ್ನೆಸ್. ಯಾಕೆಂದ್ರೆ ನಾನಿರೋದು ಮ್ಯಾಮ್ ಹೆಂಗ್ ಗೊತ್ತಾ, ನನ್ ಬರೀ ತಿಂಗಳಿಗೆ 5,000 10,000 ಅಲ್ಲ, ನಾನು ಲಕ್ಷ ಗಟ್ಲೆ ರಿಟೇಲ್ ಮಾಡ್ಬೇಕು ಅನ್ನೋ ನನ್ ಥಾಟ್. ಯಾಕೆಂದ್ರೆ ನಾನೇನ್ ಮಾಡ್ತಾ ಅದು ನನ್ ಟೀಮ್ ಡೂಪ್ಲಿಕೇಟ್ ಮಾಡುತ್ತೆ. ಈಗ ನಂತರ 10 ಜನ ವ್ಯಕ್ತಿಗಳು ಬಂತಂದ್ರೆ 10 ಲಕ್ಷ ಬಿಸ್ನೆಸ್ ತರೋದು ತುಂಬಾ ಈಸಿ. ಬಟ್ ಹಾಗಾಗಿ ನಾನು ರಿಟೇಲು ಮಾಡ್ಬೇಕು, ಟೀಮನ್ನು ಕೂಡ ಕಟ್ಬೇಕು. ಬಟ್ ನನಗೆ ಪ್ರಾಡಕ್ಟ್ ಅಂದ್ರೆ ತುಂಬಾ ಇಷ್ಟ ಮ್ಯಾಮ್. ನಾನು ಅದನ್ನ ರೆಕಮೆಂಡ್ ಮಾಡ್ತಾನೆ ಇರ್ತೀನಿ ಮ್ಯಾಮ್. ಮಿನಿಮಮ್ ಅಂದ್ರೂ ನಾನು ತಿಂಗಳಿಗೆ 50,000 ರಿಟೇಲ್ ಅಂತೂ ಮಾಡೇ ಮಾಡ್ತೀನಿ. ಯಾವ್ದೇ ಕಾರಣಕ್ಕೂ ಮಿಸ್ ಇಲ್ಲ. ನಾನು ಇದನ್ನ ಪ್ರತಿ ಸಲನೂ ಕೂಡ ನಾನು ಮಂಜುನಾಥ್ ಶೆಟ್ಟಿ ಸರ್ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನಾನು ಇವಾಗ ಅಗ್ರಿ ಒಂದೇ ಅಲ್ಲ,
ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಬ್ಯೂಟೇಷಿಯನ್ಸ್ ಆಗಿರ್ಬೋದು, ಮತ್ತೆ ನಮ್ದು ಇವಾಗ ಏನ್ ಏರ್ ಸಿರಮ್ ಬಂದಿದೆಯಲ್ಲ, ಸಿರಮ್ ಆಕ್ಚುಲಿ ಅದಂತೂ ಮ್ಯಾಮ್ ಸುಮಾರು ರಿಟೇಲ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಓನ್ ರಿಸಲ್ಟ್ ಕೂಡ ಬಂದಿದೆ, ಮತ್ತೆ ನಾನು ಬೇರೆಯವ್ರಿಗೂ ಕೂಡ ಕೊಟ್ಟು ರಿಸಲ್ಟ್ ಬಂದಿದೆ. ಮೋದಿಕೇರ್ ಪ್ರಾಡಕ್ಟ್ ನ ನಾವು ಮೇಡಮ್ ಅದರಿಂದ ಏರ್ ಸಿರಮ್ ಇಂದ ನಿಮ್ಗೆ ರಿಸಲ್ಟ್ ಬಂದಿದೆ? ಮ್ಯಾಮ್ ನನಗೆ ಆಕ್ಚುಲಿ ಏನು ಅಮ್ಮ ಆಗಿತ್ತು ಮ್ಯಾಮ್. ಅಮ್ಮ ಆಗಿ ನಂಗೆ 2023 ಅಲ್ಲಿ 2 ಅಲ್ಲಿ ಅಮ್ಮ ಆಗಿದ್ದು. ತುಂಬಾ ಹತ್ತತ್ರ 3 ತಿಂಗಳು ನಾನು ತಲೆ ಬಾಚಿರ್ಲಿಲ್ಲ, ನನ್ಗೆ ತುಂಬಾ ಏರ್ ಫಾಲ್ ಆಗಿತ್ತು. ಅದಾದ ನಂತರ ನಾನು ಆದಷ್ಟು ಪ್ರೋಟೀನ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ಬಟ್ ಟ್ರೀ ಆಯಿಲ್ ಎಲ್ಲ, ಬಟ್ ಗ್ರೋತಿಂಗ್ ಇರ್ಲಿಲ್ಲ. ಇವಾಗ ಮತ್ತೆ ಹೊಸ ಏರ್ ಬಂದಿದೆ ಮ್ಯಾಮ್. ನಿಜವಾಗೂ ಕೂಡ ನಂದು ತುಂಬಾ ಒಂಥರ ಸ್ಕಿನ್ ಎಲ್ಲ ಕಾಣ್ತಿತ್ತು ತಲೆ ಇದ್ರಲ್ಲಿ, ಬಟ್ ಇವಾಗ ಅದು ತುಂಬಾ ಕವರ್ ಆಗಿದೆ ಮ್ಯಾಮ್. ಬೇಬಿ ಏರ್ಸ್ ಎಲ್ಲ ತುಂಬಾ ಬಂದಿದೆ ಮ್ಯಾಮ್. ಮುಂದೆ ಎಲ್ಲ ಆಕ್ಚುಲಿ ಅದನ್ನೊಂದು ವಿಡಿಯೋ ಮಾಡಿ ಡೆಮೋ ಮಾಡಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಮ್ಯಾಮ್. ನನಗೂ ಕೂಡ ಓನ್ ರಿಸಲ್ಟ್ ಬಂದಿದೆ ಮ್ಯಾಮ್. ಥ್ಯಾಂಕ್ಸ್ ಟು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ? ಮ್ಯಾಮ್. ನಾನು ಏರ್ ಸಿರಮ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಾನು ಫಸ್ಟ್ ಜಯನಗರ ಆಫೀಸಿಗೆ ಬಂದೆ. ಅಲ್ಲಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಬಂದ ತಕ್ಷಣ ನಾನು ಬೈ ಮಾಡಿ ಪರ್ಚೇಸ್ ಮಾಡಿದೆ ಮ್ಯಾಮ್. ಇವಾಗ ನಂದು 4 ಮಂತ್ ರನ್ನಿಂಗ್ ಮ್ಯಾಮ್. ಓಕೆ, ಸೂಪರ್. ತುಂಬಾ ಹತ್ತತ್ರ ಒಂದು 4 ರಿಂದ 5 ಇಂಚಸ್ ಅಷ್ಟು ಹೇರ್ ಗ್ರೋತ್ ಆಗಿದೆ ಮ್ಯಾಮ್. ಸೂಪರ್ ಮೇಡಮ್, ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ, ರಿಸಲ್ಟ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ರಿಟೇಲಿಂಗು ಮಾಡ್ತಿದ್ದೀರಾ, ಜನಗಳಿಗೆ ಒಳ್ಳೆ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ. ಗ್ರೇಟ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Yes, ಥ್ಯಾಂಕ್ ಯು ಸೋ ಮಚ್. Savita madam, 1 minute. Hi team, good morning. Good evening. ಇವತ್ತು ಒಂದು ವೆರಿ ಸ್ಪೆಷಲ್ ಸೆಷನ್ ಇದೆ. ಮೇಡಮ್ ಇವತ್ತು ಲೀಡ್ ಮಾಡ್ತಿದ್ದಾರೆ ಅಂಡ್ ಇನ್ನೂ ಸರ್ಪ್ರೈಸ್ ಇದೆ. ಯಾರೆಲ್ಲ ನಿಮ್ಮ ಟೀಮ್ ಇದ್ದಾರೋ ಕ್ವಿಕ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ ಅಂಡ್ ನಿನ್ನೆ ಒಂದು ಅನುಭವನು ಕೂಡ ಶೇರ್ ಮಾಡ್ಕೋಬಹುದು. ಸ್ಪೆಷಲಿ ಇವತ್ತು ಕಲಾ ಕಾಸ್ಮೆಟಿಕ್ಸ್ ಬಗ್ಗೆ ವಂಡರ್ಫುಲ್ ಆದಂಥ ಒಂದು ಸೆಷನ್ಸ್ ಆಗುತ್ತೆ. ಮೇಡಮ್ ಅದನ್ನ ಲೀಡ್ ಮಾಡ್ತಾರೆ. ಸವಿತಾ ಮೇಡಮ್ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ದಿಸ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್ ಸರ್ಪ್ರೈಸ್. ಪ್ರತಿನಿತ್ಯನೂ ಕೂಡ ಇರುತ್ತೆ. ಟೀಮ್ ಆನ್ ಟೈಮಲ್ಲಿ ಬನ್ನಿ. ಟೀಮಲ್ಲಿ ಇನ್ನೂ ಭಾಳಷ್ಟು ಜನ ಬರೋರು ಇದ್ದಾರೆ. ಆಲ್ರೆಡಿ ಟೈಮ್ 9 ಆಗಿದೆ. 300+ ಮೆಂಬರ್ಸ್ ಪ್ರತಿದಿನನೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಮತ್ತೆ ರಿಮೈಂಡ್ ಮಾಡಿ. ಎವ್ರಿ ಡೇ ಈ ಥರ ಬೆಸ್ಟ್ ಆಫ್ ದಿ ಬೆಸ್ಟ್ ಸೆಷನ್ಸ್ ನಿಮ್ಗೆ ಸಿಗುತ್ತೆ. ಭಾಳಷ್ಟು ಸಲ ಎಂಡ್ ಆಫ್ ದಿ ಸೆಷನ್ ಮುಗಿಯೋಷ್ಟೊತ್ತಿಗೆ ಅಯ್ಯೋ ಇವತ್ತು ನಾನು ಬಿಲ್ಡ್ ಮಾಡ್ಕೋಬೇಕಿತ್ತು, ಮಿಸ್ ಆಯ್ತಲ್ವಾ ನಮ್ಮ ಟೀಮ್ ಅವ್ರದ್ದು ಅಂತ ಅನ್ಸ್ಬಿಡುತ್ತೆ. ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ ಇವತ್ತು ಕೂಡ ದಿ ಬೆಸ್ಟ್ ಸೆಷನ್ಸ್ ಇರುತ್ತೆ. ಒಂದ್ಸಲ ನಿಮ್ಮ ಟೀಮನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಇಮಿಡಿಯೇಟ್ ಆಗಿಬಿಟ್ಟು ಅವ್ರಿಗೊಂದು ರಿಮೈಂಡ್ ಮಾಡಿ, ಲಿಂಕನ್ನು ಶೇರ್ ಮಾಡಿ ಆ್ಯಂಡ್ ಜಾಯ್ನ್ ಆಗಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು 9 PM ಸೆಷನ್. ಸವಿತಾ ಮೇಡಮ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ನೋಡಿ ಎಷ್ಟು ಚೆನ್ನಾಗಿ ಅಟ್ರಾಕ್ಷನ್ ಅನ್ನೋದಕ್ಕೆ ನಾವು ಇವತ್ತು ಕಲರ್ ಕಾಸ್ಮೆಟಿಕ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಮೇಡಮ್ ಇವತ್ತು ಫಸ್ಟ್ ಕಾಲಲ್ಲಿ ಶೇರಿಂಗ್ಸ್ ಮಾಡ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ದ ಯೂನಿವರ್ಸ್ ಪ್ಲಾನ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರಿ ಮೇಡಮ್. ತುಂಬಾ ಒಳ್ಳೆ ನಾಲೆಡ್ಜ್ ಅನ್ನ ಶೇರ್ ಮಾಡಿದ್ರಿ ಎಲ್ಲರಿಗೂ ಸಹಿತ. ಥ್ಯಾಂಕ್ಸ್ ಅಲಾಟ್ ನಿಮ್ಗೂ ಸಹಿತ. ಓಕೆ ಫ್ರೆಂಡ್ಸ್, ಶರಣಪ್ಪ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಸಾರಿ, ಅನ್ಮ್ಯೂಟ್ ಮಾಡಿ. ಎಸ್, ಅನ್ಮ್ಯೂಟ್ ಕೊಡಬೇಕು. ಎಸ್ ಶರಣಪ್ಪ ಕೊಲ್ಲಿ, ಯಾ ಕೊಟ್ಟಿದ್ದೀನಿ. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಹಾಗೆ ಯಾಕಂದ್ರೆ ಮೇಡಮ್ ಅವ್ರು ಇವತ್ತು ಹಬ್ಬ ಇದ್ರು ಕೂಡ ನಾನು ಕೂಡ ಫೀಲ್ಡಿಗೆ ಅಷ್ಟೊಂದು ಹೋಗಿರಲಿಲ್ಲ. ಒಬ್ರು ಕಾಲ್ ಮಾಡಿ ನನಗೆ ಇವತ್ತು ಮನೆಗೆ ಕರೆದ್ರು. ನಾನು ಇವತ್ತು 5 ಪ್ರಾಡಕ್ಟ್ ಬಗ್ಗೆ ನಾನು ಡೆಮೋ ಕೊಟ್ಟಿದ್ದೀನಿ ರೀ ಮೇಡಮ್. ಒಂದು ಇವತ್ತು ಫಸ್ಟ್ ಆಫ್ ಆಲ್ ಸ್ಟೆರಿಕಿನ, ಆಮೇಲೆ ಸೋಪಾಸ, ಮತ್ತೆ ನಮ್ದು ಪರ್ಫ್ಯೂಮ, ಮತ್ತೆ ಲೇಡೀಸ್ ಪ್ಯಾಡು, ಮತ್ತೆ ಒಂದು ಟ್ಯೂಟ್ರಿಯಲ್. ಇಷ್ಟು ಡೆಮೋ ಕೊಟ್ಟಾಗ ಅವರು ಜಾಗದ ಮ್ಯಾಗ ಒಂದು ಪೇಸ್ಟ್ ಒಂದು ತಗೊಂಡ್ರಿ, ಮತ್ತೆ ಆಮ್ಯಾಗೆ ಲೇಡೀಸ್ ಪ್ಯಾಡ್ ಒಂದು ತಗೊಂಡ್ರಿ, ಪರ್ಫ್ಯೂಮ್ ಮತ್ತೆ ಆಮ್ಯಾಗ ತಗೋತೀನಿ ಅಂತ ಹೇಳಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಮತ್ತೆ ನನಗೆ ವೈಟ್ ಪರ್ಲ್ದು 4 ಆರ್ಡರ್ ಬಂದಿದೆ ಮೇಡಮ್. ಡೆಮೋ ಮಾಡತ್ನಾಗೆ 4 ಆರ್ಡರ್ ಅಂತೇಳಿ ನನಗೆ ಕಾಲ್ ಕೂಡ ಮಾಡಿದ್ರು ಮೇಡಮ್ ಇವತ್ತೆ. ಅದು ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾ ಇವತ್ತೇನು ಸಂತೋಷ್ ಸರ್ ಅವ್ರಿಗೆ ನಾ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಇವತ್ತು ನಾನು ಏನು ಹೋಮ್ ಮೀಟಿಂಗ್ ಇಲ್ಲ, ಏನು ಪ್ರಾಡಕ್ಟ್ ರಿಟೇಲ್ ಇಲ್ಲ ಇವತ್ತು ನಾ ಅನ್ಕೊಂಡಿದ್ದ. ಆದ್ರೂ ಕೂಡ ನನಗೆ ಇವತ್ತು ಹಬ್ಬ ಇದ್ದಕ್ಕಾಗಿ ನಾ ಸ್ವಲ್ಪ ಥ್ಯಾಂಕ್ ಯು. ಕ್ವಿಕ್ ಆಗಿ ಎಸ್ ತುಂಬಾ ಜನ ವೇಟಿಂಗ್ ಅಲ್ಲಿ ಇರ್ತಾರೆ. ಎಸ್, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ಹಂಸಮ್ಮ ಮ್ಯಾಮ್. ಓಕೆ, ಯೋಗ ನರಸಿಂಹ ಸರ್. ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಅವರು ಇದು ಮಾಡ್ಕೋಬಹುದು. ಅನ್ಮ್ಯೂಟ್ ಅವ್ರಿಗೆ ಆಪ್ಷನ್ಸ್. ಎಸ್, ನಮಸ್ತೆ ಮಂಜುನಾಥ್ ಸರ್ಗೆ, ಮೇಡಮ್ ನಮಸ್ತೆ. ಯೋಗ ನರಸಿಂಹ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ನಮಸ್ತೆ, ಮಾತಾಡಿ. ಖುಷಿ ಆಗ್ತಾ ಇದೆ ಮೇಡಮ್. ಇವತ್ತು ಒಂದು 8 ದಿವಸದ ಮುಂಚೆ ಒಬ್ಬ PG ಮೇಡಮ್ಗೆ ಮಾತಾಡ್ಸಿದ್ದೆ, ಕೇರಳದವರು. ಅವರು ನಂಬರ್ ಕಳ್ಕೊಂಡ್ಬಿಟ್ಟಿದ್ದಾರೆ.
ಅವರು ಹಾ. PG ಇಂದ ಒಂದು 10 ಮೀಟರ್ ದೂರದಲ್ಲಿ ಒಂದು ಬೇಕರಿಗೆ ನಾನು ಪೇಸ್ಟ್ ಕೊಡ್ತೀನಿ. ಆ ಹ್ಮ್ ಬೇಕರಿ ಹತ್ರ ಕೇಳ್ತಾ ಇದ್ರು, ನಾನು ಅಲ್ಲಿಗೆ ಹೋದೆ. ಹಣ ಹ್ಮ್ ಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿ ಹೋಗಿದ್ದೆ. ಮೇಡಮ್ ಮಿರಾಕಲ್ ಏನಂದ್ರೆ 20 ಪ್ಯಾಡು ಎಕ್ಸೆಲ್, ಹ್ಮ್ 20 ವೈಟ್ ಪರ್ಲ್ ಸೋಪು, 20 ಬ್ರಷ್, 20 ಪೇಸ್ಟ್ ಇದಾಗಿದೆ ಮೇಡಮ್. 20 ಜನ ಇದ್ದಾರೆ ಹೆಣ್ಮಕ್ಳು, 20 ಜನ ತಗೊಂಡಿದ್ದಾರೆ ಮೇಡಮ್. ಸೂಪರ್ ಸರ್. ಮತ್ತೆ ಸೂಪರ್. ನಾಳೆ ಬೆಳಗ್ಗೆ ಒಂದು 100 ತೆಂಗಿನ ಗಿಡ, 500 ಅಡಿಕೆ ಗಿಡಕ್ಕೆ ಗೊಬ್ಬರ ಕೊಡಬೇಕು. ನಾಳೆ KR ಪೇಟೆಗೆ ಹೋಗ್ತಾ ಇದ್ದೀನಿ ಮೇಡಮ್, ಬೆಳಗ್ಗೆ 5 ಗಂಟೆಗೆ. ಓಕೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಷ್ಟು ಇದೆಲ್ಲ ನಡೀತಾ ನಡೀತಾ ಇದೆ. ಇರ್ಬೇಕಾದ್ರೆ, ಈ ತರ ರಿಟೇಲಿಂಗ್ ಆಗ್ತಿರ್ಬೇಕು ಆಗ ಟೈಮಲ್ಲಿ ನಿಮ್ಗೆ ಏನ್ ಫೀಲ್ ಆಗ್ತಿದೆ, ಏನ್ ಅನಿಸ್ತಾ ಇದೆ, ಶೇರ್ ಮಾಡ್ಬೋದಾ? ಮೇಡಮ್ ನಾನು ಇನ್ನ ಪ್ರೇಯರ್ ಮಾಡ್ಬೇಕು ಅಂತ ಇದ್ದೀನಿ ಮೇಡಮ್. ಇನ್ನ ಜನಗಳ ಸೇವೆ ಮಾಡಬೇಕು. ನಲ್ಲಿ ಇದ್ದೀನಿ, ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಇದ್ದೀನಿ. ಹಾ. ಜನಗಳಿಗೆ ಸೇವೆ ಕೊಡಬೇಕು. ಹಣ ಹ್ಮ್ ಮಹತ್ವ ಕೊಡ್ತಾನೆ ಇಲ್ಲ ನಾನು. ವಿಜಯ್ ಸರ್ ಏನ್ ಓಕೆ ಹೇಳ್ತಾರೆ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೇವೆ ಓಕೆ. ಸೇವೆ ನಾನೊಂದು ವಿಡಿಯೋ ಇದೆ ಮೇಡಮ್, ಅದನ್ನ ಇಲ್ಲಿ ಹೆಂಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಬ್ರು ಹ್ಮ್ ರಿಟೈರ್ಡ್ ಮಾಸ್ಟರ್ಗೆ ಮಸಾಜ್ ಮಾಡಿ ಬಂದಿದ್ದೀನಿ. ಅವರು ಹ್ಮ್ ನಡೆದಾಡ್ತಾ ಇದ್ದಾರೆ ಇವತ್ತು. ವಾಕರ್ ನಡೀತಾ ಇದ್ದಾರೆ ಮೇಡಮ್. ಇವತ್ತು ಭಾರಿ ಖುಷಿ ಆಗ್ತಾ ಹ್ಮ್. ಇದೆ. ಒಂದು ಸೇವೆ ಅಂದ್ರೆ ಅಂತ ನಿಮ್ಮ ಇನ್ನೂ ಹಣ ಉದ್ದೇಶ ಕೊಟ್ಟಿಲ್ಲ ಮೇಡಮ್. ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸ್ಬೇಕು ಅನ್ನೋದು. ಹೌದು ಮೇಡಮ್, ಹೌದಾ? ಪ್ರತಿ ಮನೆಗೂ ಓಕೆ. ಮೋದಿ ಕೇರ್ ಇರಬೇಕು. ಈಗ ನಮ್ಮ ಸಮೀರ್ ಸರ್ ಇದ್ದಾರೆ ಅಂದ್ರೆ ಹರ್ ಘರ್ ಮೇ ಮೋದಿ ಕೇರ್ ಪ್ರಾಡಕ್ಟ್ ಇರಬೇಕು. ಒಂದು ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಈ ಧ್ಯೇಯ ಇರಬೇಕು. ಯಾರೇ ಸಿಟ್ ಮಾಡ್ಕೊಂಡ್ರು ನಾನು ಪ್ರೀತಿಯಿಂದಲೇ ಅವ್ರನ್ನ ಮಾತಾಡಿಸ್ಬೇಕು. ಪ್ರೀತಿಯಿಂದಲೇ ನಮ್ಮ ಏನ್ ಪ್ರಾಡಕ್ಟ್ ಇದೆ, ಯಾವ ತರ ಇದೆ, ಹೇಗಿದೆ, ಡೆಮೋ ಮಾಡೋದಾಗ್ಲಿ, ಯಾವುದೇ ಒಂದು ವಸ್ತು ಬಗ್ಗೆ ಏನಾದ್ರು ಕೇಳಿದಾಗ ಅವ್ರು ಸಿಟ್ ಮಾಡ್ಕೊಂಡ್ರು ಕೂಡ ನಾನು ಪ್ರೀತಿನಲ್ಲಿ ಅವ್ರಿಗೆ ಹಂಚಬೇಕು, ಪ್ರೀತಿನಲ್ಲಿ ಸೇವೆ ಮಾಡಬೇಕು ಅನ್ನೋದು ನನ್ನ ಧ್ಯೇಯ ಮೇಡಮ್. ಇನ್ನೂ ಮಾಡ್ಬೇಕು. 65 ವರ್ಷ ನನಗೀಗ. ಈಗಲೂ 4:15 ಎದ್ದು ತಣ್ಣೀರ್ ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊತಾ ಇದ್ದೀನಿ. ಓಕೆ. ಇನ್ನ ಓಕೆ. ಸಾಕಷ್ಟು ಜನಕ್ಕೆ ಸೇವೆ ಕೊಡಬೇಕು ಅನ್ನೋದು ಒಂದು ಇದಿದೆ ಮೇಡಮ್. ನಾಳೆ ಒಂದು ತೋಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಮೇಡಮ್. 6 ಜನ ಇವರಿದ್ದಾರೆ. ಯಾರು ಮಂಡಿನವನವರು, 2 ಗ್ಯಾಸ್ಟ್ರಿಕ್, 1 ಶುಗರ್ನವರಿದ್ದಾರೆ. ಅವ್ರದ್ದು ಇಂಟ್ರೋ ಮಾಡಿ ಒಂದು ನಾನು ಇಲ್ಲಿ ಹಾಕ್ತೀನಿ ಮೇಡಮ್. ಸಾರ್ಗೆ ನಮ್ಮ ಓಕೆ ಗಣೇಶ್ ಸರ್. ಸರ್ ಡೌನ್ಲೈನ್ ನಾನು ಓಕೆ ನಿಮ್ಮನ್ನು ಸರ್. ಮಾತಾಡ್ಸಿದೀನಿ ಒಂದ್ಸರಿ ಮೊನ್ನೆ ಬಂದಾಗ. ಓಕೆ. ಖುಷಿ. ಓಕೆ ಸರ್. ಓಕೆ. ಸೂಪರ್ ಸರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ. ಖಂಡಿತ ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾನು ಬರೀ ಪ್ರಾಡಕ್ಟ್ ರೀಚ್ ಮಾಡೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಇಷ್ಟು ಅದ್ಭುತವಾಗಿದೆ ಮೋದಿ ಕೇರಲ್ಲಿ ಪ್ರಾಡಕ್ಟ್ ಎಲ್ಲದನ್ನು ಸಹಿತ. ಅದನ್ನ ಒಂದು ಒಳ್ಳೆ ಇಂಟೆನ್ಷನ್ ಇಂದ ನಾನು ರೀಚ್ ಮಾಡಿಸ್ಬೇಕು, ಜನಗಳಿಗೆ ಅದರಿಂದ ಸರ್ವಿಸ್ ಮಾಡಬೇಕು ಅನ್ನೋ ಆಟಿಟ್ಯೂಡ್ ಅಲ್ಲಿ ನಾನು ಹೋದ್ರೆ ಖಂಡಿತ ನನಗೆ ಬೇಕಾಗಿರೋದು ಯೂನಿವರ್ಸ್ ನನಗೆ ಅಟ್ರಾಕ್ಟ್ ಮಾಡಿ ಆ ತರದ ಜನಗಳನ್ನ ಖಂಡಿತ ನಮ್ಗೆ ರೀಚ್ ಮಾಡಿಸುತ್ತೆ. ಆ ಭಾವನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸುಮ್ನೆ ಬರೀ ನಮ್ ಪ್ರಾಡಕ್ಟ್ ಮೂವ್ ಆಗ್ಬೇಕು, ನನಗೆ ರಿಟೇಲ್ ಪ್ರಾಫಿಟ್ ಬಂದ್ಬಿಡ್ಬೇಕು, ನನಗ್ ದುಡ್ಡು ಬರ್ಬೇಕು ಅನ್ನೋ ಉದ್ದೇಶನ ದಯವಿಟ್ಟು ಶಿಫ್ಟ್ ಮಾಡ್ಕೊಳ್ಳಿ. ಹೌದು, ನಾನು ಯಾರಿಗೆಲ್ಲ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅವರಿಗೆ ಚೆನ್ನಾಗ್ ಆಗ್ಬೇಕು, ಅವ್ರನ್ನ ಫಾಲೋ ಅಪ್ ಮಾಡಿ, ಅವ್ರಿಗೆ ಏನ್ ರಿಸಲ್ಟ್ ಬರ್ತಿದೆ, ಏನ್ ಆಗ್ತಾ ಇದೆ, ಯಾವಾಗ ನಾನು ಫಾಲೋ ಅಪ್ ಮಾಡ್ತೀನಿ ಆಗ ನನಗೆ ನಿಜವಾಗ್ಲೂ ಆ ವ್ಯಕ್ತಿ ಬಗ್ಗೆ ಕನ್ಸರ್ನ್ ಇದೆ ಅಂತ. ಬರೀ ನನ್ ದುಡ್ಡಿಗೋಸ್ಕರ ನಾನು ರಿಟೇಲಿಂಗ್ ಮಾಡಿದೆ ಅಂದ್ರೆ ಖಂಡಿತ ನಾವ್ ಯಾರು ಇನ್ನೊಂದ್ಸಲ ಅವ್ರನ್ನ ಮಾತಾಡ್ಸಲ್ಲ. ಈ ತರ ಏನಾದ್ರೂ ಇದ್ರೆ ನಮ್ಮ ಲೈಫಲ್ಲಿ ಖಂಡಿತ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗಿ. ನಾನು ಯಾರಿಗೆ ಒಬ್ಬ ವ್ಯಕ್ತಿಗೆ ಆ ಒಂದು ಗ್ರಾಟಿಟ್ಯೂಡ್ ಮೀನ್ಸ್ ಒಂದು ಒಳ್ಳೆ ಉದ್ದೇಶದಿಂದ ಪ್ರಾಡಕ್ಟ್ ಕೊಟ್ಟಾಗ ಖಂಡಿತ ಬೆಸ್ಟ್ ರಿಸಲ್ಟ್ ಬರುತ್ತೆ. ಪ್ರಾಡಕ್ಟ್ ಕೊಡ್ಬೇಕಾದ್ರೆ ಇನ್ನೊಂದನ್ನ ಅಪ್ಲೈ ಮಾಡ್ಕೊಳಕ್ ಟ್ರೈ ಮಾಡಿ. ನನಗೆ ಗೊತ್ತಿರೋ ಪ್ರಕಾರ ಯಾರಿಗೆಲ್ಲ ಪ್ರಾಡಕ್ಟ್ ಕೊಡ್ಬೇಕಾದ್ರೆ ಈ ವ್ಯಕ್ತಿ ಯಾವ ಉದ್ದೇಶದಿಂದ ಈ ಪ್ರಾಡಕ್ಟ್ ಏನ್ ಚೆನ್ನಾಗ್ ಆಗ್ಬೇಕು ಅಂತ ತಗೊಳ್ತಾ ಇದ್ದಾರೆ ಭಗವಂತ ಅವರಿಗೆ ಅದನ್ನ 100% ರಿಸಲ್ಟ್ ಸಿಗೋ ತರ ಅವರಿಗೆ ಮಾಡು ಅಂತೇಳಿ ಭಗವಂತನ ಅನುಗ್ರಹ ಬ್ಲೆಸ್ಸಿಂಗ್ಸ್ ಅದ್ರಲ್ಲಿ ಆಡ್ ಮಾಡ್ಕೊಡಿ. ಖಂಡಿತ ಭಗವಂತ ಅದನ್ನ ಮಾಡಿಸ್ತಾರೆ. ಇದೊಂದನ್ನ ನೀವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರೆಲ್ಲ ಬೇರೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಖಂಡಿತ ನಾಳೆ ಇವ್ರದ್ದು ಶೇರಿಂಗ್ಸ್ ತಗೊಳ್ಳೋಣ. ಇವತ್ತಿನ ಟ್ರೈನಿಂಗ್ ಸೆಷನ್ಗೆ ಮೂವ್ ಆಗೋಣ. ಇವತ್ತು ಕಲರ್ ಕಾಸ್ಮೆಟಿಕ್ಸ್ ಟ್ರೈನಿಂಗ್ಸ್ ಇಲ್ಲಿ ನಡೀತಾ ಇರೋಂಥದ್ದು. ಹೊಸದಾಗಿ ಹರ್ಬನ್ ಕಲರ್ ಪ್ರಾಡಕ್ಟ್ ಲಾಂಚ್ ಆಗಿದೆ. ಆ ಪ್ರಾಡಕ್ಟ್ ಬಗ್ಗೆ ಅದ್ರ ಸ್ಪೆಷಾಲಿಟಿ ಏನು, ಅದನ್ನ ಯಾವ ತರ ಯೂಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಇವತ್ತು ಟ್ರೈನಿಂಗ್ ಕೊಡಕ್ ಬರ್ತಾ ಇದ್ದಾರೆ ಅನುಪಮಾ ಮೇಡಮ್ ಅಂತ ಹೇಳ್ಬಿಟ್ಟು. ಇವರು ತುಂಬಾ ಎಕ್ಸ್ಪರ್ಟ್ ಸ್ಕಿನ್ ಕೇರ್ ಅಲ್ಲಿ ಮತ್ತೆ ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ. ಅದೇ ತರ ತುಂಬಾ ಚೆನ್ನಾಗಿ ರಿಟೇಲಿಂಗು ಸಹಿತ ಮಾಡ್ತಾ ಇದ್ದಾರೆ. ತುಂಬಾ ಲೀಡರ್ ಸಹಿತ ಇವರು. ಇವಾಗ ತುಂಬಾ ಚೆನ್ನಾಗಿ ಅಪ್ಲಿಕೇಶನ್ ಮಾಡ್ಕೊಂಡು LT ನಾಲೆಡ್ಜ್ ಅನ್ನು ಸಹಿತ ಆ ಜ್ಞಾನದ ಮುಖಾಂತರ ಬಿಸ್ನೆಸ್ ಅನ್ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಗ್ರೋತ್ ಆಗ್ತಾ ಇದ್ದಾರೆ. ಕಲರ್ ಕಾಸ್ಮೆಟಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ಅದೇ ತರ ಜನಕ್ಕೂ ಸಹಿತ ತುಂಬಾ ಚೆನ್ನಾಗಿ ಇದನ್ನ ರಿಟೇಲ್ ಮಾಡ್ತಾ ಇದ್ದಾರೆ, ರೀಚ್ ಮಾಡಿಸ್ತಾ ಇದ್ದಾರೆ. ಅವರು ಈ ಒಂದು ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅವರ ರಿಟೇಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಸಹಿತ ಅವ್ರೀಗ ಇಲ್ಲಿ ಶೇರ್ ಮಾಡ್ತಾ ಬರ್ತಾರೆ. ಅನುಪಮಾ ಮೇಡಮ್ ರೆಡಿ ಇದೀರಲ್ಲ
ಮೇಡಮ್ ಹ್ಯಾಂಡ್ ರೈಸ್ ಮಾಡಿ, ನಿಮ್ದು ಅನ್ಮ್ಯೂಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ, ಐ ಥಿಂಕ್. ಹಾ, ವೆಲ್ಕಮ್ ಮ್ಯಾಮ್. ನಮಸ್ತೆ Yes. ಮ್ಯಾಮ್, ಥ್ಯಾಂಕ್ ಯು ಸೋ Co-host ಮಚ್ ಇದ್ದೀರಾ ಮ್ಯಾಮ್. ಮೇಡಮ್? Okay. Co-host ಇದ್ದೀರಾ? ಓಕೆ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸವಿತಾ ಮ್ಯಾಮ್. ಸೊ ನಿಮ್ಮೆಲ್ಲರ ಒಂದು ಮೋಟಿವೇಶನ್ ಅಂತಾನೆ ಹೇಳ್ಬೇಕು. ಸೊ ಇಷ್ಟೊಂದೆಲ್ಲ ಧೈರ್ಯವಾಗಿ ಮಾತಾಡೋದಕ್ಕೆ ಎಲ್ಲದೂ ಕೂಡ ಕಿಶೋರಿ ಮ್ಯಾಮ್ ಆಗ್ಲಿ, ಲಕ್ಷ್ಮಿ ಮ್ಯಾಮ್, ಪ್ರತಿಯೊಬ್ಬರ ಹೆಸರು ಎಲ್ಲ ಹೇಳ್ತಾ ಹೋದ್ರು ಸಾಲದು. ಸೊ ಎಲ್ಲಾ ತರದ ನಾಲೆಜು, ಬಿಸ್ನೆಸ್ ನಾಲೆಜ್ ಆಗ್ಲಿ, LT ನಾಲೆಜ್ ಎಲ್ಲ ಸಿಗ್ತಾ ಇರೋದ್ರಿಂದ ಧೈರ್ಯವಾಗಿ ಮಾತಾಡೋದಕ್ಕೆ ಕೂಡ ಎಲ್ಲ ಮೋದಿಕೆರೆ ಕಾರಣ ಅಂತ ಹೇಳ್ಬೋದು ಮ್ಯಾಮ್. ಪ್ರಾಡಕ್ಟ್ಸ್ ಬಗ್ಗೆ ನನ್ಗಂತೂ ತುಂಬಾ ಪ್ರೀತಿ ಇದೆ. ಈ ಫಸ್ಟ್ ಇಂದ ನಾನು ಯೂಸ್ ಮಾಡ್ದಾಗಿಂದನೂ ನನಗೆ ಒಂಥರ ನಾನು ಸೆನ್ಸಿಟಿವ್ ತುಂಬಾನೇ. ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಮಾಡ್ತಾ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದ್ದು, ಎಂತ ಸೆನ್ಸಿಟಿವ್ ಇರೋರ್ಗೂ ಕೂಡ ಇವನ್ನ ಕೊಟ್ಟಾಗ ಪ್ರಾಡಕ್ಟ್ಸ್ ಯಾವುದೇ ತರದ ಒಂದು ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ. ಎಲ್ಲೋ ಕೆಲವೊಂದು ಚಾನ್ಸಸ್ ರೇರ್ ಕೇಸಸ್ ಅಲ್ಲಿ ಆಗತ್ತೆ ಬಿಟ್ರೆ 99% ಆ ತರದ ಒಂದು ಪ್ರಾಬ್ಲಮ್ ಎಲ್ಲೂ ಆಗಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್. ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಒಂದು ಇರೋಂತ ಒಂದು ಪ್ರೀತಿನೇ ಅಂತ ಹೇಳ್ಬೋದು ಮ್ಯಾಮ್. ಸೊ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ತುಂಬಾ ಪ್ರೀತಿನೂ ಬಂದ್ಬಿಟ್ಟಿದೆ. ಮೋದಿಕೇರ್ ಅಂದ್ರೇನೆ ಒಂದು ಹೆಮ್ಮೆ ನಮ್ಗೆ. ಎಸ್ ಮ್ಯಾಮ್. ಸೊ ಇವಾಗ ಮೋದಿಕೇರ್ ಅಲ್ಲಿ ಅರ್ಬನ್ ಕಲರ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರೋಂತ ಲಿಪ್ಸ್ಟಿಕ್ಸ್ ಏನಂತ ಸಿಲ್ಕ್ ಮ್ಯಾಟ್ ಲಿಪ್ಸ್ಟಿಕ್ಸ್, ತುಂಬಾ ವಂಡರ್ಫುಲ್ ಪ್ಯಾಕಿಂಗ್. ಸೊ ಪ್ರೀಮಿಯಂ ಪ್ಯಾಕಿಂಗ್ ಇದೆ. ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಬಂದಿದೆ ಅಂತ. ಸೊ ಅಷ್ಟೇ ಚೆನ್ನಾಗಿ ಲಿಪ್ಸ್ಟಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಗ್ನೆಟಿಕ್ ಲಾಕಿಂಗ್ ಇದೆ. ವಂಡರ್ಫುಲ್ ಶೇಡ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. 100% ವೀಗನ್. ಸೊ ತುಂಬಾ ವೇಟಿಂಗ್ ಅಲ್ಲಿ ಇದ್ವಿ, ಲಿಪ್ಸ್ಟಿಕ್ಸ್ ಬೇಕು ಅಂತ ಇತ್ತು ಶೇಡ್ಸ್, ಇನ್ನು ಹೊಸ ಶೇಡ್ಸ್ ಬೇಕು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ವಿ. ಅದರಲ್ಲಿ ವಂಡರ್ಫುಲ್ ಶೇಡ್ಸ್ ಬಂದಿದೆ ಮ್ಯಾಮ್ ಇವಾಗ. ಸೊ ಇದೆಲ್ಲ ಬಂದು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಯಾವ ತರ ಇದೆ ಲಿಪ್ಸ್ಟಿಕ್ ಅಂತ. ಖುಷಿ ಆಗತ್ತೆ ನೋಡೋದಕ್ಕೇನೆ ಪ್ಯಾಕಿಂಗ್ ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಲೈಟ್ ವೆಯ್ಟ್ ಆಗಿದೆ, ತುಂಬಾ ಲೈಟ್ ವೆಯ್ಟ್, ಕ್ರೀಮಿ ಟೆಕ್ಸ್ಚರ್ ಇರೋಂಥದ್ದು. ಎಫರ್ಟ್ಲೆಸ್ ಆಗಿ ನೀವು ಅಪ್ಲೈ ಮಾಡ್ಬೋದು ಲಿಪ್ಸ್ಟಿಕ್ ನ. ಸೊ ನಮ್ಮ ಸ್ಕಿನ್ಗೆ ಲಿಪ್ಸ್ ಸ್ಕಿನ್ಗೆ ನರಿಶ್ಮೆಂಟ್ ಕೊಡೋದಕ್ಕೆ ಇದರಲ್ಲಿ ಜೊಜೋಬಾ ಆಯಿಲ್ ಇದೆ, ಶೀ ಬಟರ್ ಇದೆ, ವಿಟಮಿನ್ ಇ ಆಡ್ ಮಾಡಿದ್ದಾರೆ, ಜೊತೆಗೆ ಹೈರುಲಾನಿಕ್ ಆಸಿಡ್, ಆಲ್ಮಂಡ್ ಆಯಿಲ್, ಇಂಥ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್. ಹೆಸರು ಕೇಳ್ತಾ ಇದ್ರೇನೆ ನಮ್ಗೆ ಅನ್ಸುತ್ತೆ ಓ ಎಷ್ಟು ವಾವ್ ಅಂತ ಫೀಲ್ ಬರುತ್ತೆ. ಅಂತ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋಂಥ ಲಿಪ್ಸ್ಟಿಕ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೂಡ ಇದೆ. ಸೊ MRP ಬಂದು 699 ಇದೆ, DP ಪ್ರೈಸ್ ಬಂದು 524. ಸೊ ಇಲ್ಲಿ ರಿಟೇಲ್ ಪ್ರಾಫಿಟ್ ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು. ಫ್ರೇಗ್ರೆನ್ಸ್ ಕೂಡ ಗೊತ್ತಾಗತ್ತೆ. ನೀವು ಯಾರಾದ್ರೂ ಲಿಪ್ಸ್ಟಿಕ್ ತಗೊಂಡಿದ್ರೆ ಅದರ ಫ್ರೇಗ್ರೆನ್ಸ್ ನೋಡಿ, ಎಲ್ಲೂ ಕೆಮಿಕಲ್ ಒಂಥರ ಮಾರ್ಕೆಟ್ ಅಲ್ಲಿ ತಂದಿರೋ ಅಂತ ನಾವು ಲಿಪ್ಸ್ಟಿಕ್ಸ್ ನ ಸ್ಮೆಲ್ ನೋಡಿದಾಗ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿ ಗೊತ್ತಾಗುತ್ತೆ. ಇದರಲ್ಲಿ ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಇದೆ. ಸೊ ಯಾವ್ದಾರ ಚಾಕ್ಲೇಟ್ ಇಲ್ಲ ಸ್ವೀಟ್ ಸ್ಮೆಲ್ ನೋಡಿದಾಗ ಯಾವ ತರ ಬರುತ್ತೋ ಆ ತರ ಸ್ಮೆಲ್ ಇದೆ. ಸೊ ವಂಡರ್ಫುಲ್ ಲಿಪ್ಸ್ಟಿಕ್ಸ್, ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದಾರೆ. ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಹೆಸರುಗಳು ಕೇಳ್ತಾ ಇದ್ರೇನೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ಬೋದು ಅಂತ. ಸೊ ಯಾರೋ ಮೆಸೇಜ್ ಹಾಕ್ತಾ ಇದ್ದಾರೆ, ಎಸ್ ಐ ಬಾಟ್ ಇಟ್ ಅಂತ. ಅವ್ರಿಗೆ ಫ್ರೇಗ್ರೆನ್ಸ್ ನೋಡಿದ್ರೇನೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ಸೊ ವಂಡರ್ಫುಲ್ ಶೇಡ್ಸ್ ಅಲ್ಲಿ ಇದೆ. ಎಲ್ರು ಯೂಸ್ ಮಾಡಿ, ಜೊತೆಗೆ ರೀಟೈಲಿಂಗ್ ಮಾಡ್ಕೊಂಡಾಗ ಇದಕ್ಕೆ PV ಕೂಡ 9.71 PV ಇದೆ. ಸೊ ಒಂದು ಲಿಪ್ಸ್ಟಿಕ್ ನ ನಾನು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ 10 PV ಆಡ್ ಆಗೋಯ್ತು. ಸೊ ಒಂದ್ 5-6 ಲಿಪ್ಸ್ಟಿಕ್ಸ್ ನ ಪ್ರತಿ ತಿಂಗಳು ಆರ್ಡರ್ ತಗೊಂಡು 5-6 ತುಂಬಾನೇ ತಗೋಬಹುದು, ಅಷ್ಟು ಚೆನ್ನಾಗಿದೆ. ಸೊ ವಿಡಿಯೋಸ್ ಮಾಡಿ ನಾವು ಅಪ್ಲೋಡ್ ಮಾಡ್ಬೇಕು, ಸ್ಟೇಟಸ್ ಹಾಕ್ಬೇಕು. ಕಸ್ಟಮರ್ಸ್ ಯಾರಿದ್ದಾರೆ ಅಥವಾ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಪರ್ಸನಲ್ ಕೂಡ ಕಳಿಸ್ಬೇಕಾಗತ್ತೆ. ಕೆಲವೊಬ್ರು ಸ್ಟೇಟಸ್ ನೋಡೋದಿಲ್ಲ, ಹಂಗಾಗಿ ಪರ್ಸನಲ್ ಆಗಿ ವಿಡಿಯೋಸ್ ನ ಶೇರ್ ಮಾಡ್ಬೇಕು. ನಾವೇ ಓನ್ ವಿಡಿಯೋಸ್ ನ ಮಾಡಿದಾಗ ಅದಕ್ಕೊಂಥರ ಎನರ್ಜಿನೂ ಆಡ್ ಆಗಿರುತ್ತೆ. ಆ ವಿಡಿಯೋಸ್ ನ ಶೇರ್ ಮಾಡೋದ್ರಿಂದ ಆರ್ಡರ್ಸ್ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟ್ ವೀಕ್ ನಾವು ಕೂಡ ಒಂದು ಟೀಮ್ ಅಲ್ಲಿ ವಿಡಿಯೋ ಮಾಡಿದ್ವಿ, ಶೇರ್ ಮಾಡಿದ್ವಿ. ಸೊ ಎಲ್ರಿಗೂ ಕೂಡ ಆರ್ಡರ್ಸ್ ಬಂದಿದೆ. ಖುಷಿ ಆಯ್ತು. ಯಾರೆಲ್ಲ ಸ್ಟೇಟಸ್ ಹಾಕಿದ್ದಾರೆ ಎಲ್ರಿಗೂ 3-4 ಲಿಪ್ಸ್ಟಿಕ್ಸ್ ಆರ್ಡರ್ ಬಂದಿದೆ. ಶೇಡ್ಸ್ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಗೆ 100 PV ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಏನಾದ್ರು ಟಾರ್ಗೆಟ್ ಇಟ್ಕೊಂಡಿದ್ರೆ ಫಾಸ್ಟ್ ಆಗಿ 1 ವೀಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ವಂಡರ್ಫುಲ್ ಪ್ರಾಡಕ್ಟ್ಸ್ ಬಂದಿದೆ ಇವಾಗ. ಸೊ ಶೇಡ್ಸ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಲಾಂಚ್ ಆಗಿರೋಂಥ ಪ್ರಾಡಕ್ಟ್ ಅಂದ್ರೆ ಅರ್ಬನ್ ಕಲರ್ದು ಕಾಜಲ್ ಕೂಡ ತುಂಬಾ ಚೆನ್ನಾಗಿದೆ. ಡ್ರಾಮ್ಯಾಟಿಕ್ ಐಸ್ ಅಂತ, ತುಂಬಾ ಡಾರ್ಕ್
ಪಿಗ್ಮೆಂಟೆಡ್ ಇದೆ. ಸೊ ಒಂದ್ ಲೈನ್ ಹಾಕಿದ್ರೆ ಸಾಕು, ನೀವು ತುಂಬಾ ಡಾರ್ಕ್ ಶೇಡ್ ಬರುತ್ತೆ. ಸೊ ವಾಟರ್ ಪ್ರೂಫ್ ಕೂಡ ಇದೆ ಇದು. ಜೆಲ್ ಫಾರ್ಮುಲಾದೊಂದಿಗೆ ರೆಡಿ ಆಗಿರೋಂಥದ್ದು, ಮ್ಯಾಟ್ ಫಿನಿಶ್ ಕೊಡುತ್ತೆ. ಜೊತೆಗೆ ವಿಟಮಿನ್ ಇ ಆಯಿಲ್ ಆಡ್ ಆಗಿದೆ, ಆಪ್ಥಾಲ್ಮಾಲಜಿಕಲಿ ಟೆಸ್ಟೆಡ್, ಡರ್ಮಟಾಲಜಿಕಲ್ ಕೂಡ ಟೆಸ್ಟೆಡ್. ಸೊ ಧೈರ್ಯವಾಗಿ ಅಪ್ಲೈ ಮಾಡ್ಕೋಬಹುದು. ಲಾಂಗ್ ಲಾಸ್ಟಿಂಗ್, 12 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಇದೆ. ಸೊ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿದಾಗ ಒಂದ್ ಲೈನ್ ಅಲ್ಲೇ ತುಂಬಾ ಡಾರ್ಕ್ ಶೇಡ್ ಬರುತ್ತೆ. ವಾಟರ್ ಪ್ರೂಫ್ ಇರೋದ್ರಿಂದ ತುಂಬಾ ಹೊತ್ತು ಸ್ಟೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರದ್ದು ಕೂಡ MRP ಬಂದು 299 ಇದೆ, DP ಪ್ರೈಸ್ ಬಂದು 224. ಸೊ ಇದ್ರಲ್ಲೂ ಕೂಡ ರಿಟೇಲ್ ಪ್ರಾಫಿಟ್ ಮಾಡ್ಕೋಬಹುದು. ಜೊತೆಗೆ PV ಕೂಡ ತುಂಬಾ ಚೆನ್ನಾಗಿದೆ. ಒಂದು ಕಾಜಲ್ನ ನೀವು ಪರ್ಚೇಸ್ ಮಾಡಿದಾಗ 4.15 PV ಆಡ್ ಆಗ್ಬಿಡತ್ತೆ. ಸೊ ಈಸಿಯಾಗಿ ಈ ತರದ್ದು ಒಂದು ಕಾಸ್ಮೆಟಿಕ್ಸ್ ತುಂಬಾ ಚೆನ್ನಾಗಿದೆ. ಕಾಸ್ಮೆಟಿಕ್ಸ್ ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ ಮಾರ್ಕೆಟ್ ಅಲ್ಲಿ ಇರೋ ಕಾಸ್ಮೆಟಿಕ್ಸ್ಗೂ ಇದಕ್ಕೂ. ಅಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ಜೊತೆಗೆ ಅಫೋರ್ಡಬಲ್ ಕೂಡ ಇದೆ. ಸೊ ಯಾರೆಲ್ಲ ಮೆಂಬರ್ಶಿಪ್ ಅಲ್ಲಿ ಲಾಯಲ್ಟಿ ಮಾಡ್ಕೊಂಡು ತಗೋತಾ ಇದೀವಿ ಅವ್ರಿಗಂತೂ ಇನ್ನೂ ತುಂಬಾ ಚೆನ್ನಾಗಿ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಲಾಯಲ್ಟಿ ಕೂಪನ್ಸ್ ಬರುತ್ತೆ, PVs ಆಡ್ ಆಗುತ್ತೆ, ಬಿಸ್ನೆಸ್ ಕೂಡ ಡೆವಲಪ್ ಆಗುತ್ತೆ. ಟೀಮ್ ಮೆಂಬರ್ಸ್ಗೆ ಇದನ್ನ ನಾವ್ ಹೇಳ್ತಾ ನಾವು ಮಾಡ್ತಾ ಹೋದ್ರೆ ಎಲ್ರು ಕೂಡ ಒಟ್ಟೊಟ್ಟಿಗೆ ಬೆಳಿಬಹುದು ಬಿಸ್ನೆಸ್ ಅಲ್ಲಿ ಅಂತ. ಸೊ ಮ್ಯಾಮ್ ಆಗ್ಲೇ ಹೇಳ್ತಾ ಇದ್ರು ನಾನು ರಿಟೇಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ತುಂಬಾ ಚೆನ್ನಾಗಿ ರಿಟೇಲಿಂಗ್ ಕೂಡ ಆಗತ್ತೆ. ಯಾವ ತರ ಅಂದ್ರೆ ಪ್ರಾಡಕ್ಟ್ಸ್ ನಾನು ಎಲ್ಲಿ ಹೋದ್ರು ಸ್ವಲ್ಪ ಪ್ರಾಡಕ್ಟ್ಸ್ ಬ್ಯಾಗ್ ಅಲ್ಲಿ ಇರುತ್ತೆ, ಇಲ್ಲ ಸ್ಕೂಟರ್ ಅಲ್ಲಿ ಡಿಕ್ಕಿನಲ್ಲಿ ಇರುತ್ತೆ. ಸೊ ಯಾರಾದ್ರೂ ಸಿಕ್ಕ್ರೆ ಅವ್ರಿಗೆ ಏನ್ ನೀಡ್ ಇದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೋತೀನಿ. ಅಂದ್ರೆ ಸ್ಕಿನ್ ಡ್ರೈನೆಸ್ ಇದೆಯಾ, ಅಥವಾ ಏನ್ ಪ್ರಾಬ್ಲಮ್ ಅಂತ, ಏನಾದ್ರು ಹೇರ್ ಪ್ರಾಬ್ಲಮ್ ನನಗೆ ಏನ್ ಕಾಣಿಸುತ್ತೆ, ಮಾತಾಡ್ತಾ ಗೊತ್ತಾದಾಗ ಆ ರಿಲೇಟೆಡ್ ಪ್ರಾಡಕ್ಟ್ಸ್ ಅವ್ರಿಗೆ ಇಲ್ಲಿದೆ ಅಂತ ಹೇಳ್ತೀನಿ. ಅವ್ರಿಗೆ ನೆಕ್ಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ತಗೊಂಡು ಆ ರಿಲೇಟೆಡ್ ಅವ್ರಿಗೆ ಏನ್ ಇಶ್ಯೂಸ್ ಇದೆ ಆ ರಿಲೇಟೆಡ್ ಪ್ರಾಡಕ್ಟ್ಸ್ ನ ತಗೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ಜೊತೆಗೆ ಇನ್ನ ತುಂಬಾ ಪ್ರಾಡಕ್ಟ್ಸ್ ನ ತಗೊಂಡು ಹೋಗಿರ್ತೀನಿ. ಪ್ರಾಡಕ್ಟ್ಸ್ ನ ಅವ್ರಿಗೆ ಜಸ್ಟ್ ಅದಿದೆ ಇದಿದೆ ಅಂತ ನಾವು ಪ್ರಾಡಕ್ಟ್ ಹೇಳಿದಾಗ ಅಷ್ಟೊಂದು ಯಾರಿಗೂ ಗೊತ್ತಾಗೋದಿಲ್ಲ. ಏನೋ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಬಿಡು ಅನ್ನೋ ಫೀಲ್ ಬರುತ್ತೆ. ಬಟ್ ಪ್ರಾಡಕ್ಟ್ ನ ನೀವು ಅಪ್ಲೈ ಮಾಡಿ ಅವ್ರಿಗೆ ಅಪ್ಲೈ ಮಾಡಿ ತೋರಿಸಿದಾಗ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಅವ್ರಿಗೆ. ಮಾಯಿಶ್ಚರೈಸರ್ಸ್ ಆಗ್ಲಿ, ಕಾಸ್ಮೆಟಿಕ್ಸ್ ಆಗ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕೊಟ್ಟಾಗ ಅವ್ರು ಅಪ್ಲೈ ಮಾಡ್ಕೊಂಡು ಅವರಾದ್ರೂ ಮಾಡ್ಕೋಬಹುದು, ಇಲ್ಲ ನಾವಾದ್ರೂ ಅಪ್ಲೈ ಮಾಡಿ ಬಂದಾಗ ಅವಾಗ ಇಮಿಡಿಯೇಟ್ ಆಗಿ ಕೆಲವರು ಆರ್ಡರ್ಸ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಕೊಡದೇ ಇದ್ರು ಸ್ವಲ್ಪ ಹೊತ್ತಾದ್ಮೇಲೆ, ಇಲ್ಲ ನೆಕ್ಸ್ಟ್ 1-2 days ಆದ್ಮೇಲೆ, ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಾದ್ರೂ ಗ್ಯಾರಂಟಿ ಆರ್ಡರ್ ಬರುತ್ತೆ. ಸೊ ನನ್ನ ಹತ್ರ ಇವಾಗ ಇದೆ, ಇದು ಖಾಲಿ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿರ್ತಾರೆ. ಬಟ್ ಅದು ಅಪ್ಲೈ ಮಾಡಿ ಬಂದಿರ್ತೀವಲ್ವಾ, ಆ ಎಫೆಕ್ಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಫೀಲ್ ಆಗಿರೋದು. ಸೊ ಪ್ರಾಡಕ್ಟ್ ನ ನಾನು ತಗೊಂಡು ಒಂದೆರಡು ಡೆಮೋಗೆ ಅಂತಾನೆ ಇಟ್ಕೋಬೇಕಾಗತ್ತೆ ಯಾವಾಗ್ಲೂನು. ಸೊ ಡೆಮೋಗೆ ಇಟ್ಕೊಂಡಾಗ ಏನಾಗುತ್ತೆ, ಒಂದು ನಾನು ಮೊನ್ನೆ ಪಪಾಯ ಮಾಯಿಶ್ಚರೈಸರ್ ಲಾಂಗ್ ಬ್ಯಾಕ್ ಇತ್ತು, ಎಲ್ರು ಯೂಸ್ ಮಾಡ್ತಾ ಇದ್ರು. ಬಟ್ ಮಧ್ಯದಲ್ಲಿ ಸ್ವಲ್ಪ ದಿವಸ ಇರ್ಲಿಲ್ಲ, ಎಲ್ರಿಗೂ ಗೊತ್ತಿದೆ. ಮತ್ತೆ ಇವಾಗ ರೀಲಾಂಚ್ ಆದಾಗ ಸ್ಟೇಟಸ್ ಹಾಕದೆ ಆ ಪ್ರಾಡಕ್ಟ್ ಬಂದಿದ್ಯಾ ಅಂತ ತುಂಬಾ ಜನ ಕೇಳಿದ್ರು ಕೂಡ, ಹಳಬ್ರು ತಗೊಂಡ್ರು. ಬಟ್ ಹೊಸಬ್ರಿಗೆ ನಾನು ಏನ್ ಮಾಡಿದೆ, ಒಂದು ಪಪಾಯ ಮಾಯಿಶ್ಚರೈಸರ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ. ಸೊ ಯಾರು ಬರ್ತಾರೆ ಎಲ್ರಿಗೂ ಸ್ವಲ್ಪ ತೋರಿಸ್ತೀನಿ, ನೋಡಿ ಅಪ್ಲೈ ಮಾಡ್ಕೊಂಡು ನೋಡಿ ಅಂತ. ಅದನ್ನ ನೋಡಿ ಇಲ್ಲ ತುಂಬಾ ಚೆನ್ನಾಗಿದೆ ನಂಗೊಂದು ಕೊಡು ಅಂತ ಹೇಳ್ತಾರೆ. ಸೊ ಆತರ ಸೊ ಲಾಯಲ್ಟಿ ಮಾಡ್ಕೊಂಡಾಗ ಕೂಪನ್ ಬರುತ್ತೆ. ಕೂಪನ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಡೆಮೋಗ್ ಬೇಕಾಗಿರೋಂತ ಒಂದು ಕಿಟ್ ನ ರೆಡಿ ಮಾಡ್ಕೋಬಹುದು. ಆ ಕಿಟ್ ಇದ್ರೆ ಬೇರೆಯವ್ರಿಗೆ ತೋರ್ಸೋದಕ್ಕೆ ಈಸಿ ಆಗಿರುತ್ತೆ. ನಾನು ಪ್ರಾಡಕ್ಟ್ ಇದೆ ಅಂತ ಹೇಳೋದ್ಕಿಂತ ಇಲ್ಲಿದೆ ನೋಡಿ ಅಪ್ಲೈ ಮಾಡಿ ನೋಡಿ ಅಂತ ಕೊಟ್ಟಾಗ ಬರೋ ರಿಸಲ್ಟೇ ಬೇರೆ ಇರುತ್ತೆ. ಹಂಗಾಗಿ ಆರ್ಡರ್ಸ್ ತುಂಬಾ ಚೆನ್ನಾಗಿ ತಗೋಬಹುದು ಸ್ಟೇಟಸ್ಗೆ ಹಾಕೊಂಡು. ಜೊತೆಗೆ ಯಾರೆಲ್ಲ ಅಕ್ಕಪಕ್ಕ ಮನೆಯವರು ಇದ್ದಾರೆ ಅವ್ರಿಗೆ ನೀವು ಒಂದ್ ಸ್ವಲ್ಪ ಟೆಸ್ಟಿಗೆ ಕೊಟ್ಟೂನು ಕೊಡ್ಬೋದು. ಜೊತೆ ಈ ಹೋಮ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಸ್ವಲ್ಪ ಒಂದು ಸ್ಯಾಂಪಲ್ ತರ ಹಾಕಿ ಕೊಟ್ಟಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ನೋಡಿ ಆಮೇಲೆ ಹೇಳಿ ಅಂತಾನು ಹೇಳಿರ್ತೀನಿ. ಸೊ ಅದು ಕೂಡ ಆರ್ಡರ್ಸ್ ಚೆನ್ನಾಗಿ ಬರುತ್ತೆ. ಈ ತರ ಆರಾಮಾಗಿ 100 ಏನೋ 200-300 PVನ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಸ್ಟ್ರಾಂಗ್ ಆಗಿ ನಾನ್ ಡಿಸೈಡ್ ಮಾಡ್ಬೇಕು, ನಾನು ಒಳ್ಳೆ ಪ್ರಾಡಕ್ಟ್ಸ್ ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಯಾರಿಗೆ ಏನ್ ನೀಡ್ ಇದೆ ಅದನ್ನ ನಾನು ಕೊಡೋದಕ್ಕೆ ನಾನ್ ರೆಡಿ ಇದ್ದೀನಿ ಅಂತ ನಾನ್ ಫಸ್ಟ್ ರೆಡಿ ಆದ್ರೆ ಯಾರಿಗೆ ಏನ್ ಬೇಕೋ ಅವ್ರಾಗೆ ಅವ್ರು ಅಪ್ರೋಚ್ ಮಾಡ್ಬೋದು. ಇಲ್ಲ ಗೊತ್ತಿಲ್ಲ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ, ಅದಂತೂ ಆಗ್ತಾ ಇದೆ ಮ್ಯಾಮ್. ನಾನು ಅನ್ಕೊಂಡಿರ್ತೀನಿ ಅಷ್ಟರಲ್ಲೇ ಮೊನ್ನೆ 50 PV ಆಗಿತ್ತು, ಇನ್ನ 50 PV ಇವತ್ತೇ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಷ್ಟ್ರಲ್ಲೇನೆ ಮಧ್ಯಾಹ್ನದ ಒಳಗಡೆನೆ ನನ್ಗೆ ಕಂಪ್ಲೀಟ್ ಆಗೋಯ್ತು ಇನ್ನ 50 PV. ಸೊ ಯಾರಿಗ್ ಪ್ರಾಡಕ್ಟ್ಸ್ ಬೇಕು, ಏನ್ ಬೇಕೋ, ಹೆಂಗ್ ಬೇಕೋ ಕನೆಕ್ಟ್ ಆಗ್ಬಿಡ್ತಾರೆ, ಗೊತ್ತಿಲ್ಲ ಅದು. ಸೊ ನಾನ್ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿರ್ಬೇಕು ಈ ಮಂತ್ ನಂದು
500 PV ವರೆಗೂ ನನಗೆ ಮಾಡೋ ಕೆಪಾಸಿಟಿ ಇದೆ, ನಾನು ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿಕೊಂಡು ಮೈಂಡ್ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಾಗ ನಾನು ಅನ್ಕೊಂಡಂಗೆ ಆಗ್ತಾ ಹೋಗುತ್ತೆ ಮ್ಯಾಮ್. ಆಮೇಲೆ ಕೊಟ್ಟಿರೋ ಕಸ್ಟಮರ್ಸ್ಗೆ ಫಾಲೋ ಅಪ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಡಕ್ಟ್ಸ್ನ ಕೊಟ್ಟಿರ್ತೀವಿ, ಕೊಟ್ಬಿಟ್ಟು ಹಾಗೆ ಬಿಟ್ರೇನೂ ಆಗಲ್ಲ. ನೆಕ್ಸ್ಟ್ ಒಂದು 2 days ಬಿಟ್ಟು ಪ್ರಾಡಕ್ಟ್ ತಗೊಂಡಿದ್ರಿ ಅಲ್ವಾ, ಯೂಸ್ ಮಾಡಿದ್ರ, ಹೇಗೆ ಅನಿಸ್ತು, ಯಾವ ಥರ ಯೂಸ್ ಮಾಡಿದ್ರಿ ಅಂತ ಕೇಳಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅಲ್ಲೇ ಕರೆಕ್ಷನ್ಸ್ ಮಾಡಬೇಕಾಗತ್ತೆ. ಸೊ ಅವ್ರು ಯೂಸ್ ಮಾಡಿರೋ ಮೆಥಡಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ. ಇಲ್ಲದೇ ಇದ್ರೆ ಸೊ ನೆಕ್ಸ್ಟ್ ಟೈಮು ನಾನು ಅವ್ರನ್ನ ಮೀಟ್ ಮಾಡಿದಾಗ ಏನು ಪ್ರಾಡಕ್ಟ್ ಕೊಟ್ಟಿರ್ತೀನಿ ಆ ಪ್ರಾಡಕ್ಟ್ಸ್ನ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ನ ಅವ್ರಿಗೆ ತಗೊಂಡು ಹೋಗ್ತೀನಿ, ಅದ್ರ ಜೊತೆಗೆ ಅದನ್ನ ತಗೊಂಡು ಹೋಗಿರ್ತೀನಿ. ಸೊ ಅದ್ರ ಬೇರೆ ಪ್ರಾಡಕ್ಟ್ಸ್ನ ಅವ್ರಿಗೆ ತೋರಿಸಿ ಸ್ಯಾಂಪಲ್ ಕೊಟ್ಟು ಮಾಡಿ ಬಂದಾಗ ಸೊ ಇದೇ ತರ 1000 ವರೆಗೂ ಪರ್ಚೇಸ್ ಮಾಡಕ್ ಬರ್ತಾರೆ, 2000 ಹಂಗಾದಾಗ ಸೊ ಮೆಂಬರ್ಶಿಪ್ ಮಾಡ್ಕೊಂಡು ನೀವು ಲಾಯಲ್ಟಿ ಮಾಡ್ಕೋಬಹುದು ಅಂತಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಜಾಯಿನ್ ಆಗಿರೋರು ಕೂಡ ಇದ್ದಾರೆ ಮ್ಯಾಮ್. ಓಕೆ ಮೇಡಮ್, ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಓಕೆ, ನೀವೇ ಹೇಳಿ 50 PV ಇದ್ದಿದ್ದನ್ನ ಮತ್ತೆ ಎಕ್ಸ್ಟ್ರಾ 50 PV ಒಂದೇ ದಿವಸದಲ್ಲಿ ಮಾಡಿದ್ರಿ ಅಂತೇಳಿ, ಅದು ಹೆಂಗಾಯ್ತು? ಅದಕ್ಕೆ ಏನ್ ಕೆಲಸ ಮಾಡಿದ್ರಿ ನೀವು ಅಂತೇಳಿ ನಿಮ್ ಸ್ವಲ್ಪ ಶೇರಿಂಗ್ ಮಾಡಿ. ನಿಮ್ ಸ್ಟೇಟ್ ಆಫ್ ಬೀಯಿಂಗ್ ಫಸ್ಟ್ ಯಾವ ತರ ಇತ್ತು, ರಿಸಲ್ಟ್ ಹೆಂಗ್ ಬರ್ತಿತ್ತು, ಅದನ್ನ ಶಿಫ್ಟ್ ಮಾಡ್ಕೊಂಡ್ಮೇಲೆ ಈಗ ಯಾವ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಜನ LT ಅಟೆಂಡ್ ಮಾಡಿರೋದ್ರಿಂದ ಕನೆಕ್ಟ್ ಆಗುತ್ತೆ ಅವ್ರಿಗೂ. ಹಾ ಮ್ಯಾಮ್, ಮೊದ್ಲು ಅದೇನೆ ಮಾಡ್ಬೇಕು ಅನ್ನೋ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿರ್ಲಿಲ್ಲ. ಅಂದ್ರೆ ಇತ್ತು, ಮುಂಚೆ ಎಲ್ಲ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು ನಂದೇನೋ ಪರ್ಸನಲ್ ಚಾಲೆಂಜಸ್ ಇಂದ. ಸೊ ಅಷ್ಟೊಂದು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕಡೆ ಗಮನ ಇರ್ಲಿಲ್ಲ. ನನ್ಗೆ ಯಾವಾಗ ರಿಕ್ರಿಯೇಷನ್ ಎಲ್ಲ ಮಾಡಿದ್ರಿ ಎಲ್ಲ ಆದ್ಮೇಲೆ ಸ್ಟ್ರಾಂಗ್ ಆಗಿ ನಾನ್ ಡಿಸೈಡ್ ಮಾಡಿದ್ದು ನನಗೋಸ್ಕರ ಸೆಲ್ಫ್ ನಾನ್ ಏನಾದ್ರೂ ಮಾಡ್ಬೇಕು, ನಂದು ಒಂದು ಐಡೆಂಟಿಟಿ ಬೇಕು ಅಂತ ಯಾವಾಗ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದೆ, ನನ್ನ ಮೈಂಡ್ ಸೆಟ್ ಚೇಂಜ್ ಆಯ್ತು. ಸೊ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಅಲ್ಲಿ ಶಿಫ್ಟ್ ಆಗ್ತಾ ಬಂತು ಮ್ಯಾಮ್. ಅದೇ ಅವತ್ತು ಅನ್ಕೊಂಡೆ ಇನ್ನೊಂದು 50 PV ಅಲ್ವಾ, ಆಗೋಗುತ್ತೆ ಬಿಡು, ಅದೇನೋ ಒಂದ್ ಸ್ವಲ್ಪ ಹೊತ್ರಲ್ಲೇ ಅನ್ಕೊಂಡು ಸೊ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋ ನೋಡಿ 1-2 ಆರ್ಡರ್ಸ್ ಬಂತು. ಆಮೇಲೆ ಒಬ್ರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೆ, ಅವ್ರ ಪ್ರಾಡಕ್ಟ್ ನ ಮನೆಗೆ ತಗೊಂಡ್ ಹೋಗಕ್ ಬಂದಿದ್ರು. ಬಂದಾಗ ನಾನು ಹೊಸ ಪ್ರಾಡಕ್ಟ್ಸ್ ಏನೇನ್ ಲಾಂಚ್ ಆಗಿದೆ ಇತ್ತು ಇಮಿಡಿಯೇಟ್ ಆಗಿ ತೋರಿಸಿ, ಈ ತರ ಇದೆ ಶೇಡ್ಸ್ ಎಲ್ಲ ತೋರಿಸಿದಾಗ ಅವರು ಇಮಿಡಿಯೇಟ್ ಆಗಿ 1-4 ಆರ್ಡರ್ ಕೊಟ್ಟು ಹೋದ್ರು ಎಕ್ಸ್ಟ್ರಾ. ಸೊ ಅಲ್ಲಿಗೆ 50 PV ಇನ್ನ ಜಾಸ್ತಿ ಆಗೋಯ್ತು. ಸೊ 117 PV ಆಗೋಯ್ತು. ಸೊ ಆರಾಮ್ಸೆ ಈ ತರ ಒಂದ್ ದಿನದಲ್ಲಿ ನಾನು 50 to 60 PV ಮಾಡಕ್ಕಾಗತ್ತೆ ಅಂದ್ರೆ ಡೈಲಿ ಅದೇ ತರ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಿದಾಗ ನಾನು ಅನ್ಕೊಂಡಂಗೆ ಎಲ್ಲ ಮಾಡೋದಕ್ಕಾಗತ್ತೆ ಮ್ಯಾಮ್. ಅದೇ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ನಾನ್ ಡಿಸೈಡ್ ಮಾಡಿದಾಗ ಎಲ್ಲದೂ ಆಗತ್ತೆ ಅನ್ನೋದು. ಖಂಡಿತ ಖಂಡಿತ ಮೇಡಮ್, ಸೂಪರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಸಬಿತಾ ಮ್ಯಾಮ್, ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಕಿಶೋರಿ ಮ್ಯಾಮ್. ಓಕೆ ಫ್ರೆಂಡ್ಸ್, ಅನುಪಮ ಅವರು ತುಂಬಾ ಚೆನ್ನಾಗಿ ಆಕ್ಚುಲಿ ಸಿಂಪಲ್ ಆಗಿ ಹೇಳಿದ್ದಾರೆ. ಹೌದು, ಎಷ್ಟು ಚೆನ್ನಾಗಿ ಲಿಪ್ಸ್ಟಿಕ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಮ್ಯಾಟ್ ಅಂತ ಹೇಳಿದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಡ್ರೈ ಅಂತ ಬಂದ್ಬಿಡುತ್ತೆ. ನನ್ಗೇನೆ ಆಕ್ಚುಲಿ ಮ್ಯಾಟ್ ಲಿಪ್ಸ್ಟಿಕ್ ಅಂದ್ರೆ ಅಯ್ಯೋ ಡ್ರೈ ಆಗುತ್ತೆ, ಇದನ್ನ ಯೂಸ್ ಮಾಡಕ್ ಇಷ್ಟ ಆಗಲ್ಲ ಅಂತ ಬರ್ತಿತ್ತು. ಬಟ್ ಈ ಸಲ ಲಾಂಚ್ ಆಗಿರೋ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಮ್ಯಾಟ್ ಆದ್ರೂ ಸಹಿತ ನಮಗೆ ಆತರ ಡ್ರೈನೆಸ್ ಆಗಲ್ಲ. ತುಂಬಾ ಕ್ರೀಮಿ ಆಗಿ, ಸಾಫ್ಟ್ ಆಗಿ, ಸ್ಮೂತ್ ಆಗಿದೆ. ಸ್ವಲ್ಪನೂ ನಮಗೆ ಡ್ರೈ ತರ ಫೀಲಿಂಗ್ ಆಗಲ್ಲ. ಮತ್ತೆ ಇನ್ನೊಂದು ವಿತ್ ಶೈನಿಂಗ್ ಇದೆ. ಇವಾಗ ಟ್ರೆಂಡಿ ಆಗಿರೋದ್ರಿಂದ ಎರಡೂನು ಸಹಿತ ನಮ್ಗೆ ಅಡ್ವಾಂಟೇಜ್ ಇರೋ ತರದ್ದನ್ನ ಇವಾಗ ನಮ್ಗೆ ಕೊಟ್ಟಿರೋ ತರದ್ದು ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಹೇಳ್ತಾ ಇದಾರೆ ಯೂಸ್ ಮಾಡ್ತಿರೋರು, ನನ್ಗೂ ಸಹಿತ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ನಾನು ಇನ್ನೂ ತಗೊಂಡು ಯೂಸ್ ಮಾಡಿಲ್ಲ. ಖಂಡಿತ ನಾನು ಯೂಸ್ ಮಾಡ್ಬೇಕು. ಅದಕ್ಕೆ ನನಗ್ ಪರ್ಸನಲಿ ಗೊತ್ತಿಲ್ಲ, ಬಟ್ ಶೇರಿಂಗ್ಸ್ ಮಾಡಿರೋದನ್ನ ನಾನು ಕೇಳಿದೀನಿ. ಅದು ಇದೆ. ಅದೇ ತರ ಕಾಜಲ್ ಅಷ್ಟೇ ವಾಟರ್ ಪ್ರೂಫ್ ಇದೆ. ತುಂಬಾ ಜನಕ್ಕೆ ಅದೇ ಚಾಲೆಂಜಿಂಗ್, ಸ್ಪ್ರೆಡ್ ಆಗುತ್ತೆ, ವಾಶ್ ಮಾಡಕ್ ಆಗಲ್ಲ. ಕಣ್ಣಲ್ಲಿ ಕೆಲವೊಬ್ಬರಿಗೆ ನೀರ್ ಬರ್ತಾ ಇರುತ್ತೆ, ಸ್ವೆಟ್ ಆದ್ರೆ ಅದೆಲ್ಲ ಸ್ಪ್ರೆಡ್ ಆಗುತ್ತೆ. ಕಣ್ ಸುತ್ತಲೂ ಬ್ಲಾಕ್ ಆದ್ರೆ ಚೆನ್ನಾಗ್ ಕಾಣಲ್ಲ. ಡಾರ್ಕ್ ಸರ್ಕಲ್ ಇರೋರಿಗೆ ಅದಿನ್ನೂ ತುಂಬಾ ಹೈಲೈಟ್ ಆಗುತ್ತೆ. ಇದೆಲ್ಲ ತುಂಬಾ ಚಾಲೆಂಜಸ್ ಇರುತ್ತೆ ಲೇಡೀಸ್ಗೆ. ಬಟ್ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಕಣ್ಣಲ್ಲಿ ನೀರ್ ಬಂದ್ರೂ ಸಹಿತ, ಅದೇನೇ ಆದ್ರೂ ಸಹಿತ ಯಾವ್ದು ಆತರ ಸ್ಪ್ರೆಡ್ ಆಗದೆ ಇರೋದ್ರಿಂದ ನಮ್ಗೆ ಡಾರ್ಕ್ ಸರ್ಕಲ್ ಸಹಿತ ಹೈಲೈಟ್ ಆಗಲ್ಲ, ಮತ್ತೆ ಸ್ಪ್ರೆಡ್ ಸಹಿತ ಆಗೋದಿಲ್ಲ. ಇದೆರಡೂ ಸಹಿತ ಬೆಸ್ಟ್ ರಿಸಲ್ಟ್ ಇರೋ ತರ ಪ್ರಾಡಕ್ಟ್ ಅನ್ನ ನಮಗೆ ಖಂಡಿತ ಲಾಂಚ್ ಮಾಡಿರೋ ಅಂತದ್ದು. ಯಾರು ಎಲ್ಲರೂ ಸಹಿತ ತಗೊಂಡು ಯೂಸ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆಗ್ಲೇ ಗೊತ್ತಾಗೋದು ನಮಗೆ, ಹೌದು ಆ ಪ್ರಾಡಕ್ಟ್ ಹೆಂಗಿದೆ. ನಾನು ಎಷ್ಟೇ ಕೇಳ್ಬೋದು, ಏನೇ ಕೇಳಿದ್ರು ಸಹಿತ ನಾನ್ ಫೀಲ್ ಮಾಡಿದ್ರೆ ಮಾತ್ರ ನನ್ಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಾಧ್ಯ. ಖಂಡಿತ ಮೇಡಮ್ ಇನ್ನೊಂದು ಶೇರ್ ಮಾಡಿದ್ರು, ಡೆಮೋಗೆ ಯಾರಿಗಾದ್ರೂ ಒಂದು ಪ್ರಾಡಕ್ಟ್ ಹೇಳ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಅವರಿಗೆ ಸ್ವಲ್ಪ ಕೊಡ್ತೀನಿ, ಹಚ್ಚುತ್ತೀವಿ, ಫೀಲ್ ಮಾಡಿಸ್ತೀವಿ, ಸ್ಟಾಕ್ ಇದೆ ಅಂದರೂ ಸಹಿತ ಮತ್ತೆ ತಗೊಂತಾರೆ. ಖಂಡಿತ ಫ್ರೆಂಡ್ಸ್, ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ನಾನು ಡೆಮೋ ಮಾಡ್ತಿರೋ ಟೈಮಲ್ಲೆಲ್ಲ ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಲರ್ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಯಾವ ತರ ಜನ ಏನೇ ದುಡ್ಡಿಲ್ಲ ಅಂದ್ರೂ ಸಹಿತ ಈಸಿಯಾಗಿ ತಂದು ಪರ್ಚೇಸ್ ಮಾಡ್ತಾರೆ.
ಕಲರ್ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಅಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಬಟ್ ನಾವು ಫೀಲ್ ಮಾಡಿಸ್ಬೇಕು ಅವರಿಗೆ. ಸುಮ್ಮನೆ ನಾನು ಚೆನ್ನಾಗಿದೆ ನಾವು ಎಷ್ಟೇ ಚೆನ್ನಾಗಿದೆ ಅಂತ ಹೇಳೋದ್ಕಿಂತ ಒಂದು ಸ್ವಲ್ಪ ಪ್ರೈಮರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಜಸ್ಟ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಸ್ಕಿನ್ ಒಳಗಡೆ, ಅದು ಯಾವ ತರ ಸಾಫ್ಟ್ ಇರುತ್ತೆ ಏನು ಅನ್ನೋದನ್ನ ಸ್ವಲ್ಪ ಅವರು ಟಚ್ ಅಂಡ್ ಫೀಲ್ ಮಾಡ್ಲೇಬೇಕು ಪ್ರಾಡಕ್ಟ್ ನ. ಆ ಟಚ್ ಅಂಡ್ ಫೀಲ್ ಮಾಡಿದ್ರೆ ಸ್ವಲ್ಪನೂ ಸಹಿತ ಯಾರು ಸಹಿತ ನನಗ್ ಬೇಡ ಅಂತ ಹೇಳಕ್ ಚಾನ್ಸೇ ಇಲ್ಲ ಆಕ್ಚುಲಿ ಪ್ರಾಡಕ್ಟ್ ನ. ಅಷ್ಟು ಚೆನ್ನಾಗಿದೆ. ಆಮೇಲೆ ಏನು ಅಂತ ಹೇಳಿದ್ರೆ, ನನ್ಗೂನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂತ ಹೇಳಿದ್ರೆ, ಖಂಡಿತ ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಯಾವಾಗ ನಾನು ಮೋದಿ ಕೇರ್ ಅಲ್ಲಿ ಬಂದೆ, ತುಂಬಾ ಡ್ರೈ ಸ್ಕಿನ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಬೇರೆ ತರ ಪ್ರಾಡಕ್ಟ್ ಇತ್ತು, ಅದು ಇವಾಗಿಲ್ಲ. ಆ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ನನ್ಗೆ ಯಾವ ತರ ಫೀಲ್ ಬರ್ತಿತ್ತು ಅಂತ ಹೇಳಿದ್ರೆ, ಹೌದಲ್ವಾ ನಾನು ಇದನ್ನ ಎಲ್ಲರಿಗೂ ಕೊಡ್ಬೇಕು, ನಾನು ಹೇಳ್ಬೇಕು ಎಷ್ಟು ಚೆನ್ನಾಗಿದೆ ಅನ್ನೋದು. ಅಷ್ಟು ಚೆನ್ನಾಗಿ ಯಾಕೆ ಅಂತ ಹೇಳಿದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ, ಅದನ್ನ ಯೂಸ್ ಮಾಡಿದ್ದಕ್ಕೆ ನನಗೆ ಅದು ಬರ್ತಾ ಹೋಯ್ತು. ಅದೇ ತರನೇ ತುಂಬಾ ಚೆನ್ನಾಗಿದೆ ಎಲ್ಲಾ ಪ್ರಾಡಕ್ಟ್. ಈಗ ಲಾಂಚ್ ಆಗ್ತಿರೋ ಪ್ರಾಡಕ್ಟ್ ಅಂತೂ ಒಂದಕ್ಕಿಂತ ಒಂದು ಅಮೇಝಿಂಗ್ ಆಗಿದೆ. ಸ್ಕಿನ್ ಕೇರ್ ಸಹ ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಯೂಸ್ ಮಾಡಿ, ಎಲ್ಲರೂ ಸಹಿತ ಇದನ್ನ ನಾನು ಯಾರಿಗೇ ಕೊಡ್ಬೇಕು ಅಂತ ಹೇಳಿದ್ರೆ ಫೀಲ್ ಮಾಡಿಸಿ, ಟಚ್ ಅಂಡ್ ಫೀಲ್ ಮಾಡಿಸಿ. ಎಲ್ಲರೂ ಒಂದ್ ಸೆಟ್ ನ ಅದಕ್ಕೆ ಅಂತಾನೆ ನಾವು ಇಡ್ಲೇಬೇಕಾಗುತ್ತೆ. ಸ್ಕಿನ್ ಕೇರ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು. ಆಗ ನನಗೆ ರಿಟೇಲ್ ಮಾಡೋದು ಈಸಿ, ಜನಗಳಿಗೆ ಅದನ್ನ ಏನು ಅಂತ ಹೇಳಿದ್ರೆ, ನಾವ್ ಎಷ್ಟೇ ಹೇಳಿದ್ರು ಸಹಿತ ಒಂದು ಸಲ ಫೀಲ್ ಮಾಡಿದ್ರೆ ಸಾಕು, ನಾವ್ ಹೇಳೋದೇ ಬೇಕಿಲ್ಲ. ತುಂಬಾನ ನಾನು ಏನೇ ಹೇಳಿದ್ರೆ ನೆನಪಲ್ಲಿ ಇರಲ್ಲ. ಜನಕ್ಕೆ ಒಂದ್ಸಲ ಫೀಲ್ ಮಾಡಿದ್ರೆ ಅವ್ರ ಮೈಂಡ್ ಅಲ್ಲಿ ಉಳಿದ್ಬಿಡುತ್ತೆ ಅದು. ಹೌದಲ್ಲ ಎಷ್ಟ್ ಚೆನ್ನಾಗಿತ್ತು ಅಂತ ಹೇಳಿ. ಅಷ್ಟು ಇಂಪಾರ್ಟೆಂಟ್ ಟಚ್ ಅಂಡ್ ಫೀಲ್ ಮಾಡೋ ಅಂತದ್ದು. ಎಲ್ಲರೂ ಸಹಿತ ಲಿಪ್ಸ್ಟಿಕ್ ನೇ ಆಗಿರ್ಬೋದು, ಒಂದ್ಸಲ ಹಚ್ಚಿ ತೋರ್ಸಿದ್ರೆ ಸಾಕು ಕೈಗೆ, ಅವ್ರಿಗೆ ಗೊತ್ತಾಗುತ್ತೆ ಬೇಕು ಅಂತ ಹೇಳಿ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಮಾವಿನ ಹಣ್ಣನ್ನ ನೋಡ್ಬಿಟ್ಟು ಚೆನ್ನಾಗಿದೆ ಟೇಸ್ಟ್ ನೋಡಿ ಅಂತ ಹೇಳಿದ್ರೆ ಫೀಲ್ ಮಾಡಕ್ಕಾಗಲ್ಲ. ಒಂದು ಪೀಸ್ ನ ಕಟ್ ಮಾಡ್ಕೊಟ್ಟು ಆ ವ್ಯಕ್ತಿಗೆ ಒಂದ್ಸಲ ಕೊಟ್ರೆ, ನಾನು ಜಾಸ್ತಿ ಹೇಳೋದೇ ಬೇಡ, ಆ ವ್ಯಕ್ತಿನೇ ತಗೊಂಡೋಗ್ತಾರೆ ಎಲ್ಲದನ್ನು. ಅದೇ ತರನೇ ಸ್ಕಿನ್ ಕೇರ್ ಕಾಸ್ಮೆಟಿಕ್ಸ್ ಸಹಿತ, ಬೇರೆ ಎಲ್ಲಾ ಪ್ರಾಡಕ್ಟ್ ಆದ್ರೂ ಸಹಿತ ಒಂದು ಸಲ ನಾನು ಫೀಲ್ ಮಾಡಿಸ್ಬೇಕು, ಕೊಡ್ಬೇಕು. ಅದು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ನನಗೆ ಆರ್ಡರ್ ಸಿಗಲ್ಲ. ಖರ್ಚಲ್ಲ, ಅದು ಇನ್ವೆಸ್ಟ್ಮೆಂಟ್. ನನ್ನ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾನು ಮಾಡ್ಬೇಕಾಗಿರೋ ಒಂದು ಕರ್ತವ್ಯ ಅದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಆ ತರ ಮಾಡಿದ್ರೆ ನನಗೆ ಬಿಸ್ನೆಸ್ ಆಟೋಮೆಟಿಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಅವ್ರು ನೋಡಿ ಯಾವ ತರ ಒಂದೇ ದಿನದಲ್ಲಿ 50 PV ನ ಅಟ್ರಾಕ್ಟ್ ಮಾಡಿದ್ರು. ನನ್ಗೆ ಗೊತ್ತಿರೋ ಪ್ರಕಾರ ಏನು ಅಂತ ಹೇಳಿದ್ರೆ, ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಬಂತು, ನಾನು ಮಾಡ್ಕೋಬೇಕು ಇವತ್ತು 50 PV ಅಂತ ಹೇಳಿ. ಎಷ್ಟೊಂದ್ ಜನಕ್ಕೆ ಚಾಲೆಂಜಿಂಗ್ ಆಗಿರುತ್ತೆ. ಫಸ್ಟ್ ಏನ್ ಮಾಡ್ತೀವಿ, ಥಿಂಕ್ ಮಾಡ್ತಾ ಕೂತಿರ್ತೀವಿ, ಹೆಂಗಾಗುತ್ತೆ, ಯಾರು ಬರ್ತಾರೆ, ಅವ್ರಿಲ್ಲ ಇವ್ರಿಲ್ಲ. ಖಂಡಿತ ಇದು ವರ್ಕ್ ಆಗಲ್ಲ ಫ್ರೆಂಡ್ಸ್. ಯೂನಿವರ್ಸ್ ಯಾವತ್ತು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ. ಫಸ್ಟ್ ನನ್ಗೆ ಏನ್ ಬೇಕು ಡಿಸೈಡ್ ಮಾಡಿ, ಹೌದು ನಾನು ಇವತ್ ಮಾಡ್ತೀನಿ, ನನ್ಗೆ ಸಿಗ್ತಾರೆ, ನನ್ಗೆ ಆಗುತ್ತೆ, ಈ ಒಂದು ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ನಾನು ಶಿಫ್ಟ್ ಮಾಡ್ಕೊಂಡು ಅಂದ್ಕೊಂಡ್ರೆ, ನಾನು ಅನ್ಕೊ ಇನ್ನೊಂದು ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ, ಎಷ್ಟೊಂದ್ ಜನ ಅನ್ಕೊಂತೀವಿ ನಾವು, ಹೌದು ನಾನು ಮಾಡ್ತೀನಿ ಬೇಕು, ಆದ್ರೆ ಫೀಲಿಂಗ್ ಅಲ್ಲಿ ಲ್ಯಾಕ್ ಅಲ್ಲಿ ಇರ್ತೀವಿ. ಹೆಂಗ್ ಬರ್ತಾರೆ, ಇದುವರೆಗೂ ಸಿಕ್ಕಿಲ್ಲ, ಈಗ ಸಿಕ್ಬಿಡ್ತಾರ ನನ್ಗೆ, ಅವ್ರು ಹೇಳ್ಬಿಟ್ರು ಆಗುತ್ತಾ. ಬಟ್ ಇದು ಬಾಯಲ್ಲಿ ಹೇಳ್ತೀನಿ, ಒಳಗಡೆ ಫೀಲ್ ಮಾಡಲ್ಲ ಅಂತ ಹೇಳಿದ್ರೆ ಇದೆರಡು ಸಹಿತ ಮ್ಯಾಚಿಂಗ್ ಆಗಲ್ಲ. ನಂಬಿಕೆ ಇರ್ಬೇಕು ಯೂನಿವರ್ಸ್ ಮೇಲೆ. ಯೂನಿವರ್ಸ್ ಯಾವತ್ತು ಸಹಿತ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ. ಖಂಡಿತ ನನ್ಗಾಗತ್ತೆ, ಯಾಕಾಗಲ್ಲ. ಯಾರೆಲ್ಲ ಶೇರ್ ಮಾಡಿರ್ತಾರಲ್ವಾ, ಅವ್ರದೆಲ್ಲ ಶೇರಿಂಗ್ಸ್ ನ ನೆನಪು ಮಾಡ್ಕೋಬೇಕು. ಹೌದಲ್ವಾ, ಅವ್ರು ಎಷ್ಟ್ ಚೆನ್ನಾಗಿ ಅವರು ರಿಟೇಲಿಂಗ್ ಮಾಡಿದ್ರು, ಅವ್ರು ಎಷ್ಟ್ ಚೆನ್ನಾಗಿ ಶೇರ್ ಮಾಡಿದ್ರು ಎಲ್ಲದನ್ನು ಸಹಿತ, ಥ್ಯಾಂಕ್ ಯು ಸೋ ಮಚ್, ಹೌದು ನನಗೂ ಇದಾಗುತ್ತೆ. ಆ ತರ ಒಳ್ಳೇದನ್ನ ನೆನಪು ಮಾಡ್ಕೋಬೇಕು. ಪಾಸಿಟಿವ್ ಆಗಿ ಯಾರು ಶೇರ್ ಮಾಡಿರ್ತಾರಲ್ಲ, ಅದನ್ನ ನೆನಪು ಮಾಡ್ಕೊಂಡು ಅದನ್ನ ಫೀಲ್ ಮಾಡಿ, ಮತ್ತೆ ನನಗಾಗುತ್ತೆ ಅನ್ನೋದನ್ನ ಫೀಲ್ ಮಾಡಿ, ಅವಾಗ ಅಲೈನ್ಮೆಂಟ್ ಆಗೋದಕ್ಕೆ ನಂಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಈ ತರ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಸಹಿತ 50 PV 100 PV ಅನ್ನೋದು ಚಾಲೆಂಜಿಂಗೇ ಅಲ್ಲ. ಬಟ್ ನಮ್ಗೆ ನೀಟಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಇರೋದ್ರಿಂದ, ಯಾವ ತರ ರೀಚ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಅದು ನಮ್ಗೆ ಇವತ್ತು ಚಾಲೆಂಜಿಂಗ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಅನುಪಮ ಮೇಡಮ್ ಶೇರ್ ಮಾಡಿದ್ರು. ಇದನ್ನೆಲ್ಲರೂ ಸಹಿತ ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಇದನ್ನ ಜನಗಳಿಗೆ ರೀಚ್ ಮಾಡ್ಸಕ್ ಹೋಗಿ, ನೀವೆಲ್ಲರೂ ಸಹಿತ ಫಸ್ಟ್ ತಗೊಂಡಿದ್ದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅನುಪಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ? ಅದೇ ಮ್ಯಾಮ್, ಪ್ರಾಡಕ್ಟ್ ನಾಲೆಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಜ್ ಇಲ್ದೇನೆ ರಿಟೇಲಿಂಗ್ ಮಾಡಕ್ ಆಗೋದಿಲ್ಲ. ಸೊ ಪ್ರಾಡಕ್ಟ್ ನಾಲೆಜ್ ಸೆಷನ್ಸ್ ನ ಎಲ್ರು ಕಂಪಲ್ಸರಿ ಅಟೆಂಡ್ ಮಾಡ್ಬೇಕಾಗತ್ತೆ. ಜೊತೆಗೆ ಸೆಲ್ಫ್ ಯೂಸ್. ಸೊ ನಾನ್ ಯೂಸ್ ಮಾಡಿದಾಗ ಅದ್ ಹೇಳೋದಕ್ಕೆ ಇನ್ನ ಕೂಡ ಚೆನ್ನಾಗಿ ರೀಚ್ ಆಗುತ್ತೆ ಬೇರೆಯವ್ರಿಗೆ ಹೇಳಿದಾಗ. ಸೊ ಅದೆರಡು ಒಂಚೂರು ಮಿಸ್ ಆಯ್ತು, ಅದು ಹೇಳೋಣ ಅಂತ ರೈಸ್ ಮಾಡಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಖಂಡಿತ ಮೇಡಮ್, ಹೌದು ಮೇಡಮ್ ಹೇಳ್ದಂಗೆ 100% ಟ್ರೂ. ಅದು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನಮಗೆ. ಪ್ರಾಡಕ್ಟ್ ನಾನು ಒಬ್ರಿಗೆ ಹೇಳ್ತಿದೀನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದಾಗ, ಆ ಕಾನ್ಫಿಡೆನ್ಸ್ ಇರುತ್ತಲ್ಲ, ನಮ್ಗೆ ತುಂಬಾ ಚೆನ್ನಾಗಿ ಅದು ರೀಚ್ ಮಾಡಿಸುತ್ತೆ. ಇನ್ನೊಂದು ಮೇಕಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದ್ ಜನಕ್ಕೆ ಅಯ್ಯೋ ಅದನ್ನೇನ್ ಮಾಡ್ಕೋಬೇಕು ಅನ್ನೋದಿರುತ್ತೆ. ಬಟ್ ಯಾಕೆ ನಾನು ಮೇಕಪ್ ಮಾಡ್ಕೋಬೇಕು? ನನ್ನ ಸೆಲ್ಫ್ ಲವ್ಗೋಸ್ಕರ. ಯಾರಿಗೆ ಚೆನ್ನಾಗ್ ಕಾಣೋದ್ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ನಾನು ಚೆನ್ನಾಗ್ ಕಾಣ್ಬೇಕು. ಯಾರು ಚೆನ್ನಾಗಿರೋದ್ ನೋಡಿದ ತಕ್ಷಣ ಅಯ್ಯೋ ನಾನು ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ? ಅದೇ ತರನೇ ಅದು ಸೆಲ್ಫ್ ಲವ್. ನನ್ನನ್ನ ನಾನು ಚೆನ್ನಾಗಿ ಇಟ್ಕೋಬೇಕು, ನಾನ್ ಚೆನ್ನಾಗ್ ಕಾಣ್ಬೇಕು, ಅದ್ರಲ್ಲಿ ತಪ್ಪಿಲ್ಲ. ಅದಕ್ಕೆ ಎಷ್ಟೊಂದು ಅವಕಾಶ ಇದೆ ನಮ್ಗೆ ಇವತ್ತು. ಅದನ್ನ ಮಾಡ್ಕೊಳ್ಳೋಣ. ಅದೇ ತರ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ.
ನಾನ್ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿ ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಎಷ್ಟು ಜನದ ಮಧ್ಯೆ ಹೋಗಿ ಮಾತಾಡ್ಬೇಕಂದ್ರೆ, ಏನ್ ಮಾಡ್ಬೇಕು ಅಂದ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನೆಲ್ಲ ನನ್ನನ್ನ ನಾನು ಚೆನ್ನಾಗಿ ಇಟ್ಕೊಳೋದ್ರಿಂದ ಸೆಲ್ಫ್ ಲವ್, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ನಮ್ಮೊಳಗಡೆ ನಾವು ಡೆವಲಪ್ಮೆಂಟ್ ಆಗುತ್ತೆ ಇದೆಲ್ಲದನ್ನು ಸಹಿತ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಹಿತ. ಸಂತೋಷ್ ಸರ್ ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅನುಪಮ ಮೇಡಮ್ ಅಂಡ್ ಸವಿತಾ ಮೇಡಮ್. ಇವತ್ತೊಂದು ಅದ್ಭುತವಾದಂಥ ಸೆಷನ್ ನಡೆಸ್ಕೊಟ್ರಿ. ಥ್ಯಾಂಕ್ ಯು. ಎಸ್, ಕಲಬಾ ಕಾಸ್ಮೆಟಿಕ್ಸ್, ನಮ್ಮ ಏನ್ ಅರ್ಬನ್ ಕಲರ್ ಕಾಸ್ಮೆಟಿಕ್ಸ್ ಏನಿದೆಯೋ ಇಂಡಿಯಾದಲ್ಲೇ ಇದರ ಮದರ್ ಕಂಪನಿ ಬಂದ್ಬಿಟ್ಟು ಕಲಬಾ ಕಾಸ್ಮೆಟಿಕ್ಸ್. ಇಂಡಿಯಾದಲ್ಲಿ ವೆರಿ ಹೈಯೆಸ್ಟ್ ಲೀಡಿಂಗ್ 3rd ಪೊಸಿಷನ್ಸ್ ಅಲ್ಲಿ ಇರುವಂತ ಒಂದು ವಂಡರ್ಫುಲ್ ಸಮೀರ್ ಮೋದಿ ಸರ್ ಅವರ ಒಂದು ಓನ್ ಕನಸಿನ ಕೂಸದು. ಹಾಗಾಗಿ ನಮಗೆ ಸ್ಪೆಷಲಿ ಮೋದಿಕೇರಿಯನ್ಸು ನಮ್ಗೆ ಎಷ್ಟು, ಯಾಕಂತ ಹೇಳಿದ್ರೆ ಇದೇ ಪ್ರಾಡಕ್ಟ್ನ ನೀವು ಕಲಬಾರ್ ಕಾಸ್ಮೆಟಿಕ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಹೈ ಪ್ರೈಸ್ ಇದೆ ಅಂಡ್ ತುಂಬಾ ಜನ ಅದಕ್ಕೆ ಅದರದೇ ಆದಂತ ಸ್ಪೆಷಲ್ ಕ್ಯಾಟಗರಿ ಪ್ರಾಡಕ್ಟ್ ಯೂಸರ್ ಇದೆ. ಬಟ್ ವಿ ಆರ್ ಮೋದಿಕೇರಿಯನ್ಸ್ ಎಷ್ಟು ಲಕ್ಕಿ ನಾವು ಅಂತ ಹೇಳ್ತಿದ್ರೆ ಆ ಪ್ರಾಡಕ್ಟ್ನ ನಾವು ಇವತ್ತು ಮೋದಿಕೇರ್ ಜೊತೆಗೆ ನಮಗೆ ಕೊಡ್ತಿದ್ದಾರೆ. ಅಂಡ್ ಬಹಳಷ್ಟು ಜನಗಳಿಗೆ ನಿಮಗೆ ನೆಕ್ಸ್ಟ್ ಲೆವೆಲ್ ವ್ಯಕ್ತಿಗಳನ್ನ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಅರ್ಬನ್ ಕಲರ್ ಕಾಸ್ಮೆಟಿಕ್ಸ್ ಏನಿದೆಯೋ ಒಂದು ಡೋರ್ ಎಂಟ್ರಿ ಪ್ರಾಡಕ್ಟ್. ಇವನ್ ಲಿಪ್ಸ್ಟಿಕ್ ಇರ್ಬೋದು, ವೆಗನ್ ಬಗ್ಗೆ ಮಾತಾಡಿದ್ರು. ತುಂಬಾ ಜನಗಳಿಗೆ ಈ ತರ ಚೂಸಿ ಆಗಿರ್ತಾರೆ, ಈ ತರ ನನಗೆ ಬೇಕು ಅಂತ ಅಂದ್ಬಿಟ್ಟು. ಇವನ್ ನಮ್ಮೆಲ್ಲ ಪ್ರಾಡಕ್ಟ್ಗಳ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಕ್ವಾಲಿಟೀಸ್ ಇರ್ಬೋದು, ಹೈ ಎಂಡ್ ಅಲ್ಲಿ ಇದೆ. ಬಟ್ ಪ್ರೈಸ್ ಬಂದ್ಬಿಟ್ಟು ನಾರ್ಮಲ್ ವ್ಯಕ್ತಿಗಳು ಕೂಡ ಇವತ್ತು ಬೈ ಮಾಡಬಹುದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಇವತ್ತು ಹೆಲ್ತ್ ಕಾನ್ಶಿಯಸ್ ಇದೆ. ಬಹಳಷ್ಟು ಇವತ್ತು ನಾವು ಮಾರ್ಕೆಟಲ್ಲಿ ನೋಡ್ತಾ ಇರ್ತೀವಿ, ತುಂಬಾ ಪ್ರಾಡಕ್ಟ್ಗಳು ಸಿಗುತ್ತೆ ಕಮ್ಮಿ ಬೆಲೆಗೆ. ಬಟ್ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇದ್ದವರು, ಸ್ಕಿನ್ ಬಗ್ಗೆ ಒಂದು ಕಾನ್ಶಿಯಸ್ ಇದ್ದವರು ಇಂಥ ಪ್ರಾಡಕ್ಟ್ಗಳನ್ನ ಲೈಕ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಒಂದು ವಂಡರ್ಫುಲ್ ಬ್ರ್ಯಾಂಡ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಐ ಥಿಂಕ್ ಬಹಳಷ್ಟು ಜನ ನೀವು ಯೂಸರ್ಸ್ ಇದ್ದಾರೆ. ನಾವೆಲ್ಲ ಅಫ್ಕೋರ್ಸ್ ಇವತ್ತು ಲಿಪ್ ಬಾಮ್ ಇಂದ ಹಿಡಿದು ಕಾಜಲ್ ತನಕ ನಾವು ಯೂಸ್ ಮಾಡ್ತಾ ಇದ್ವಿ. ಅಷ್ಟು ಇವನ್ ಇಟ್ಸ್ ನಾಟ್ ಓನ್ಲಿ ಲೇಡೀಸ್ ಅಂತಲ್ಲ, ಇವನ್ ಜೆಂಟ್ಸ್ ಕೂಡ ಆ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಲೈಕ್ ಮಾಡುವಂಥ ಪ್ರಾಡಕ್ಟ್. ಇವನ್ ಸಮೀರ್ ಮೋದಿ ಸರ್ ಅದಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್, ಬಹಳಷ್ಟು ಸಲ ಅವರೇ ಆ ಪ್ರಾಡಕ್ಟ್ನ ವೇರ್ ಮಾಡ್ತಾರೆ. ಐ ಥಿಂಕ್ ಅವರು ಲಿಪ್ ಕೇರ್ ಇರ್ಬೋದು, ನೈಲ್ ಪಾಲಿಶ್ ಇರ್ಬೋದು, ಅದನ್ನ ಮಾಡ್ತಿರ್ತಾರೆ. ಆ್ಯಂಡ್ ಹಿ ವಾಸ್ ವೆರಿ ಫ್ಯಾಷನೇಟ್ ಇನ್ ಕಲಬಾರ್. ಆ ಒಂದು ಇಂಡಸ್ಟ್ರಿಯಲ್ಲಿ ಅವ್ರು ತುಂಬ ಫ್ಯಾಷನೇಟ್ ಆಗಿದ್ದಾರೆ. ಆ ಪ್ರಾಡಕ್ಟ್ ನಮ್ಗೆ ಸಿಗ್ತಿರೋದು ನಮ್ಮ ಅದೃಷ್ಟ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಈ ಥರ ಹೈ ಸ್ಟ್ಯಾಂಡರ್ಡ್ ಕೆಲವು ಪ್ರಾಡಕ್ಟ್ಗಳನ್ನು ಕಂಟಿನ್ಯೂಟಿಸಿ, ನಮಗೆ ಒಂದು ಚಾಲೆಂಜ್ ಇತ್ತು, ಆ ಪ್ರಾಡಕ್ಟ್ ಸಿಕ್ಕಿದ್ರೆ ಇದು ಸಿಗಲ್ಲ ಅನ್ನುವಂಥದ್ದು ಒಂದಿತ್ತು. ಇನ್ ಫ್ಯೂಚರಲ್ಲಿ ಆ ಪ್ರಾಬ್ಲಮ್ನು ಕೂಡ ಇಲ್ಲದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಮೀರ್ ಸರ್ ಆ್ಯಂಡ್ ಕಂಪನಿ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಈ ಪ್ರಾಡಕ್ಟನ್ನು ನೀವು ಸೆಲ್ಫ್ ಯೂಸ್ ಮಾಡಿ, ನೀವು ಅದನ್ನು ಯೂಸ್ ಮಾಡಿ ನೋಡಿ, ದೆನ್ ಅದನ್ನು ರೆಕಮೆಂಡ್ ಮಾಡೋದಕ್ಕೆ ಈಸಿಯಾಗಿ ಆಗುತ್ತೆ ಅಂತ ಹೇಳ್ತಾ ನನ್ನ ಒಪಿನಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಓವರ್ ಟು ಸವಿತಾ ಮೇಡಮ್. ಓಕೆ ಫ್ರೆಂಡ್ಸ್, ಹೌದು ಕಲರ್ ಬಾರು ಖಂಡಿತ ಈ ಪ್ರಾಡಕ್ಟ್ ನಮಗೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರೋಂಥದ್ದು ಸಮೀರ್ ಮೋದಿ ಅವ್ರು ನಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಇದೆಲ್ಲ ನಮ್ಮ ಅದೃಷ್ಟನೇ ನನ್ನ ಪ್ರಕಾರನು. ಯಾಕೆಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಕಾಸ್ಮೆಟಿಕ್ಸ್ ಅಂತ ಹೇಳಿದ್ರೆ ನಾವು ಯಾವ ತರ ಬೇಕೋ ಆ ತರ ಯೂಸ್ ಮಾಡಕ್ ಆಗಲ್ಲ. ಆಕ್ಚುಲಿ ಒಳ್ಳೆ ಕ್ವಾಲಿಟಿ ಇರೋದು ತುಂಬಾ ಇಂಪಾರ್ಟೆಂಟ್. ಆ ತರ ಬೆಸ್ಟ್ ಕ್ವಾಲಿಟಿ ಇರೋದು ನಮ್ಗೆ ಮೋದಿಕೇರಲ್ಲಿ ಸಿಗ್ತಾ ಇರೋದ್ರಿಂದ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಆಗಿರ್ಬೋದು, ಕ್ವಾಲಿಟಿ ವಿಷಯದಲ್ಲಿ ಆಗಿರ್ಬೋದು, ನಿಜವಾಗ್ಲೂ ನಾವೆಲ್ಲರೂ ತುಂಬಾ ಅದೃಷ್ಟವಂತರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹಿತ. ಇವತ್ತಿನ ಸೆಷನ್ ಯಾರೆಲ್ಲ ಅಟೆಂಡ್ ಮಾಡಿದಿರಾ ಎಲ್ಲರೂ ನೀವು ಸಹಿತ ಪ್ರಾಡಕ್ಟ್ ಅನ್ನ ತಗೊಂಡು ಸೆಲ್ಫ್ ಯೂಸ್ ಮಾಡಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಈ ಪ್ರಾಡಕ್ಟ್ ಅನ್ನ, ಆಮೇಲೆ ಇದನ್ನ ಜನಗಳಿಗೂ ಸಹಿತ ರೀಚ್ ಮಾಡಿಸ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹಿತ. ಇವತ್ತು ಯಾರೆಲ್ಲ ಕನೆಕ್ಟ್ ಮಾಡಿದಿರಾ, ಕಾಲಿಗೆ ಕನೆಕ್ಟ್ ಆಗಿದ್ದೀರಾ, ನಿಮ್ ಟೀಮ್ ನ ಇದೇ ತರ ಕನೆಕ್ಟ್ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿ ಈಸಿಯಾಗಿ ನಿಮ್ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಆಫ್ ದ ಟೂಲ್ ಆಗುತ್ತೆ. ಅದೇ ತರ ನಾಳೆ 9 o'clock ವಿಜಯ್ ಸರ್ದು ಸೆಷನ್ ಇರುತ್ತೆ. ಯಾರೆಲ್ಲ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಅವ್ರನ್ನೆಲ್ಲ ಕನೆಕ್ಟ್ ಮಾಡ್ತೆ. ಅಲ್ಲಿಗೆ ನೀವು ಸಹಿತ ಎಲ್ಲರೂ ಕನೆಕ್ಟ್ ಆಗಿ ಮತ್ತೆ ಎಲ್ಲರೂ ಮಂಡೇ ಸಿಗೋಣಂತ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹಿತ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಗುಡ್ ನೈಟ್. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. ಸ್ಯಾಟರ್ಡೆ ಸಂಡೇ ನಾಳೆ ಹುಬ್ಬಳ್ಳಿ ಪ್ರೋಗ್ರಾಮ್ ಇದೆ, ಯಾರೆಲ್ಲ ಅಲ್ಲಿ ಬಿಲ್ಡ್ ಮಾಡ್ಕೊಳ್ಳಿ. ಅಂಡ್ 21st ದೇವದುರ್ಗದಲ್ಲಿ ಕೂಡ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಅಲ್ಲಿಗೂ ನಿಮ್ಮ ಅಪ್ಲೈನ್ ಲೀಡರ್ಸ್ಗಳನ್ನ ಅಫ್ಕೋರ್ಸ್ ಅಲ್ಲಿ ಟೀಮ್ ಇದ್ರೆ ಬಿಲ್ಡ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ಸ್ಪೆಷಲಿ ನೆಟ್ವರ್ಕರ್ಸ್ಗೆ ಗೋಲ್ಡನ್ ಡೇ. ಇವೆರಡು ದಿನನ ಚೆನ್ನಾಗಿ ರೀಟೇಲ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ಗಳ ಬಗ್ಗೆ ಜನಗಳ ಹತ್ರ ಹೋಗಿ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್.